ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತೆ ಸ್ವರ್ಣಮಾಲಾ ಅಮ್ಮನಿಗೆ ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಮೃತ್ಯು ನಿಜವಾಗ್ಲೂ ಅದ್ಭುತವಾದ ಒಂದು ಕಾನ್ಸೆಪ್ಟ್. ಅದು ನಿಜವಾಗ್ ದಿನ ಕೇಳ್ತಾ ಇದ್ದೀನಿ ನಾನು ಕೂಡ. ಒಬ್ಬೊಬ್ರ ಅನುಭವ ಒಂದೊಂಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾವ ಮೃತ್ಯುಗೋಸ್ಕರ ಈ ಭೂಲೋಕದಲ್ಲಿ ಭಯ ಪಡ್ಕೊಂಡು ಜೀವನ ಮಾಡ್ತಾ ಇದ್ವು. ಎಷ್ಟು ಇನ್ಸೂರೆನ್ಸ್ಗಳು, ಎಷ್ಟು ಹಾಸ್ಪಿಟಲ್ಗಳು, ಎಷ್ಟು ಭಯ, ಎಷ್ಟು ಮಕ್ಕಳ ಮೇಲೆ ದ್ವೇಷ. ಸಾಯೋ ಟೈಮಲ್ಲಿ ನಮ್ಮನ್ನ ಯಾರು ನೋಡ್ಕೊಡಲ್ಲ. ನಮ್ಮ ಫ್ಯೂಚರ್ ಅಲ್ಲಿ ಏನಾಗುತ್ತಾ, ನಮಗ್ ದುಡ್ಡು ಇರ್ಬೇಕು, ಒಡವೆ ಇರ್ಬೇಕು, ಅದಿರ್ಬೇಕು, ಇದಿರ್ಬೇಕು ಅಂತ. ನನ್ನ ಮನೆ ನಾನ್ ಬಿಟ್ಕೊಡಲ್ಲ, ವಯಸ್ಸಾದ ಕಾಲದಲ್ಲಿ ನನ್ಗೆ ಯಾರು ಇಲ್ಲ. ಈ ಒಂದು 2 ಅಕ್ಷರಕ್ಕೆ ಎಷ್ಟು ಭಯ ಅಲ್ವಾ ಮಾಸ್ಟರ್ಸ್. ಜೀವನ ಎಷ್ಟು ಜನ್ಮಗಳು ಇದೇ ಮಾಡ್ಕೊಂಡ್ ಬಂದಿದ್ವಿ. ಮತ್ತೆ ಈ ಜನ್ಮದಲ್ಲೂ ಕೂಡ ಅದೇ ಮೃತ್ಯು ಬಗ್ಗೆ ಭಯ ಪಟ್ಕೊಂಡು ಆ ಭಯದಿಂದ ದ್ವೇಷದಿಂದ ಕೋಪ. ಮತ್ತೆ ಇಲ್ಲೇ ನಮ್ಮ ಜೀವನ ಅದೇ ಜನನ ಮರಣ ಚಕ್ರದಲ್ಲಿ ಮತ್ತೆ ಸಿಗಾಕೊಳ್ತಾ ಇದ್ವಿ ಅನ್ನೋದು ನಿಜವಾಗ್ಲೂ ನೋಡಿದಾಗ ಒಂದ್ ಕಡೆ ನಗುನೇ ಬರುತ್ತೆ, ಒಂದ್ ಕಡೆ ಇನ್ನು ಎಷ್ಟು ಅಜ್ಞಾನದಲ್ಲಿದ್ವಲ್ಲಪ್ಪ ನಾವು ಅಂತ ಬೇಜಾರಾಗುತ್ತೆ ಒಂದೊಂದ್ಸತಿ ನೆನ್ಸ್ಕೊಂಡಾಗ. ಆದ್ರೆ ಇದ್ರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾಸ್ಟರ್ಸ್, ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ಆ ಈಶ್ವರ ನನಗೆ ಎಷ್ಟು ಜನ್ಮಗಳು ನಾನು ಅವ್ರು ನಂಬಿದ್ನೋ, ಅವ್ರು ನನ್ನ ಕೈ ಹಿಡ್ಕೊಂಡು ನಡೆಸ್ತಾ ಇದಾರೋ. ಈ ಮಟ್ಟಕ್ಕೆ ಬರೋದಕ್ಕೆ ಎಷ್ಟು ಜನ್ಮಗಳು ಈ ಗುರುಗಳ ಪಾದಗಳು ಹಿಡ್ಕೊಂಡಿದ್ನೋ, ಅವ್ರ ಪದಗಳು ಹಿಡ್ಕೊಂಡು ಅವ್ರ ಕೈ ಹಿಡ್ಕೊಂಡು ನಡೆದಿದ್ನೋ ಗೊತ್ತಿಲ್ಲ. ಆದ್ರೆ ಚಿಕ್ಕ ವಯಸ್ಸಿಂದ ಈ ಭಯ ನನಗೆ ನಿಜವಾಗ್ಲೂ ಇಲ್ಲ ಮಾಸ್ಟರ್ಸ್. ಇದೊಂದು ನಿಜವಾಗ್ಲೂ ಸಂತೋಷದ ವಿಷಯ ಅಂತಲೇ ಹೇಳ್ತೀನಿ ನಾನು. ಮೃತ್ಯು ಅಂದ್ರೆ ಭಯ ಇಲ್ಲ, ಯಾವ್ದ್ರ ಮೇಲೆ ಆಸೆ ಇಲ್ಲ, ಯಾರ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಯಾವ್ದಕ್ಕೆ ಇಲ್ಲಿ ದುಃಖ ಕಾರಣ ಆಗುತ್ತೋ ಇವೆಲ್ಲ ನನ್ನಲ್ಲಿ ಇರ್ಲಿಲ್ಲ ಮಾಸ್ಟರ್ಸ್. ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದ ಯಾರು ಏನಾರ ಅಂದ್ರೆ ಕೂಡ ಏನೋ ಬಿಡು ಅನ್ನೋ ತರ ಒಂದ್ ಸೆಕೆಂಡ್ ಮತ್ತೆ ಅದನ್ನ ಮರ್ತ್ಬಿಟ್ಟು ಈ ಕಡೆ ಬಂದು ದುಃಖ ಆದಾಗ ದೇವ್ರ ಹತ್ರನೇ ಮಾತಾಡಿದೀನಿ, ಯಾರ ಹತ್ರ ಮನುಷ್ಯರ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಒಬ್ಳು ಫ್ರೆಂಡ್ ಇದ್ರೆ ಅವಳ ಹತ್ರ ಮಾತಾಡ್ಕೊಳ್ತಾ ಇದ್ವಿ. ಇಲ್ಲ ಅಂತಂದ್ರೆ ಪ್ರಕೃತಿನೇ ದೇವ್ರ ಹತ್ರ ಹೇಳ್ಕೊಳೋದು. ಯಾವ ದೇವ್ರ ಹೆಸರು ಅವಾಗೆಲ್ಲ ಗೋವಿಂದ ಅಂದ್ರೆ ತುಂಬಾ ಇಷ್ಟ. ನಾವು ತಿರುಪತಿಗೆ ಹತ್ರ ಇದ್ವಿ, ಅದಕ್ಕೆ ಗೋವಿಂದನ ಇಟ್ಕೊಂಡಿದ್ವಿ. ಏನೇ ಕಷ್ಟ ಬರ್ಲಿ, ಯಾರಾದ್ರೂ ಏನಾರು ಅಂದ್ರೇನೋ ಏನಾರು ಮಾಡಿದ್ರೇನೋ ಅವ್ರಿಗೆ ಹೇಳ್ಕೊಳ್ಳೋದು. ಆದ್ರೆ ಅವ್ರಿಗೆ ಹೇಳ್ಕೊಡೋದು ಅಂತ ನಾವ್ ಅನ್ಕೊಳ್ತೀವಿ ಮಾಸ್ಟರ್ಸ್. ಆದ್ರೆ ನಿಜವಾಗ್ಲೂ ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡಿದೆ ಮಾಸ್ಟರ್ಸ್. ನಾನು ಕಂಚಿ ಪರಮಾನಂದ ಸ್ವಾಮಿಗಳದ್ದು ಒಂದು ವಿಡಿಯೋ ಹಾಕಿದ್ರು. ಅದ್ರಲ್ಲಿ ನೋಡಿದಾಗ ಅವ್ರು ಹೇಳ್ತಾರೆ, ಕಂಚಿ ಪರಮಾನಂದ ಸ್ವಾಮಿ ಹೇಳ್ತಾರೆ, ಆ ಹುಡುಗಿ ಗಂಡನ್ಗೆ ಏನೋ ತುಂಬಾ ಹುಷಾರಿಲ್ಲ ಅಂದಾಗ ಮನೇಲಿ ಎಲ್ಲಾರು ಬ್ಲೇಮ್ ಮಾಡ್ತಾರೆ. ನೀನ್ ಬಂದ್ಮೇಲೆ ನನ್ ಮಗನ್ ಕ್ಯಾನ್ಸರ್ ಬಂತು, ನೀನ್ ಬಂದ್ಮೇಲೆ ಹಿಂಗಾಯ್ತು ಹಂಗಾಯ್ತು ಅಂತ ಎಲ್ಲಾರು ಬೈತಾ ಇರ್ತಾರೆ. ಆ ಹುಡುಗಿ ಯಾವಾಗ್ಲೂ ಆ ಸ್ವಾಮಿ ಫೋಟೋ ನೋಡ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಒಂದಿನ ಸ್ವಾಮಿ ಕನ್ಸಲ್ಲಿ ಬಂದು ನಿನ್ ಗಂಡನ್ ಕರ್ಕೊಂಡು ನನ್ನ ಹತ್ರ ಬಾ ಅಂತ ಹೇಳುತ್ತೆ. ಹೋದ್ಮೇಲೆ ಇವ್ರು ಈ ವಿಷಯ ಎಲ್ಲ ಇವ್ರು ಹೇಳೋಕ್ ಮುಂಚೆ ಸ್ವಾಮಿ ಕೇಳ್ತಾರೆ. ಆಗ ಗಂಡನ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಾವು ನಮ್ಮನ್ನ ನೋಡೇ ಇಲ್ವಲ್ಲ ಗುರುಗಳು, ನಮ್ಮ ವಿಷಯ ಹೆಂಗ್ ಗೊತ್ತಾಯ್ತು ಇವ್ರಿಗೆ, ಫಸ್ಟ್ ಇವ್ರೇ ಕೇಳ್ತಾ ಇದ್ರಲ್ಲ ಅಂತ ಹೇಳಿ ಅದು ಸ್ವಲ್ಪ ನಿಯಮಗಳು ಹೇಳ್ತಾರೆ. ಆ ನಿಯಮಗಳ ಪ್ರಕಾರ ನೀವು 41 ದಿನ ನದಿ ಪಕ್ಕದಲ್ಲಿದ್ದು ನೀವು ಈ ಧ್ಯಾನ ಸಾಧನೆ, ನದಿಯಲ್ಲಿ ಸ್ನಾನ ಅಂದ್ರೆ ಏನು, ನದಿ ಮಣ್ಣಿನಿಗೆ ಎಷ್ಟು ವಿಶಿಷ್ಟತೆ ಇದೆ, ಆ ನದಿ ಪಕ್ಕದಲ್ಲಿ ಕೂತ್ಕೊಂಡು ನಾವು ದಿನ ಸ್ನಾನ ಮಾಡಿ ಧ್ಯಾನ ಮಾಡಿದ್ರೆ ಅಂತ ಕ್ಯಾನ್ಸರ್ನು ಕೂಡ ಕಳ್ದೋಗುತ್ತೆ ಮಾಸ್ಟರ್ ಸರ್. ಕ್ಯಾನ್ಸರ್ ಕೂಡ ಹೋಗುತ್ತೆ, ಅವ್ರಿಗೆ ಹೋಗ್ಲಾಡ್ಸ್ಕೊಳ್ತಾರೆ. ಅದ್ಭುತವಾದ ವಿಡಿಯೋ ಇತ್ತದು. ಅದ್ರಲ್ಲಿ ಅವಾಗ ಕಂಚಿ ಪರಮಾನಂದ ಸ್ವಾಮಿ ಹೇಳ್ತಾರೆ ಲಾಸ್ಟ್ ಅಲ್ಲಿ, ಆ ಹುಡುಗಿ ದಿನ ಫೋಟೋ ಹಿಡ್ಕೊಂಡು ನನ್ ಜೊತೆ ಮಾತಾಡ್ತಾ ಇದ್ಲು. ಆದ್ರೆ ಆ ಹುಡುಗಿ ಫೋಟೋ ಅಂತ ನೋಡ್ದವ್ರಿಗೆ ಅನ್ಸುತ್ತೆ, ಆದ್ರೆ ನಾವಿಬ್ರು ಮಾತಾಡ್ಕೊಳ್ತಾ ಇದೀವಿ ದಿನ. ಅಂದ್ರೆ ನಾವ್ ಅನ್ಕೊಳ್ತೀವಿ ದೇವ್ರ ವಿಗ್ರಹದ ಹತ್ರ ಮಾತಾಡ್ತಾ ಇದ್ವಿ, ದೇವ್ರ ಫೋಟೋ ಮುಂದೆ ಮಾತಾಡ್ತಾ ಇದ್ವಿ, ಎಲ್ಲೋ ದೇವ್ರ ಹತ್ರ ನಮ್ಮ ಮಾತೆಲ್ಲಿ ಕೇಳಿಸುತ್ತೆ, ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೋದ್ರೆ ನಮಗ್ ಸಿಗೋದವ್ರು. ನಾವ್ ಭ್ರಮೇಲಿ ಇದೀವಿ ಮಾಸ್ಟರ್ಸ್. ಆದ್ರೆ ಭ್ರಮೆ ಇಲ್ಲ, ಅದು ನಿಜ ಅನ್ನೋದನ್ನ ಪರಮಾನಂದ ಸ್ವಾಮಿ ಹೇಳಿದಾಗ ನಿಜವಾಗ್ಲೂ ಎಷ್ಟು ಅದ್ಭುತ ಅನಿಸ್ತು ಅಂದ್ರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗಾಗಿರೋ ಅನುಭವಗಳೇ ಇವು ಮಾಸ್ಟರ್ಸ್. ಹೇಳ್ಬೇಕು ಅಂದ್ರೆ ಜಾಸ್ತಿ ನಿಜವಾಗ್ಲೂ ನಮ್ ರಿಲೇಷನ್ ಕೂಡ ಒಬ್ರು ಹೇಳೋರು ಯಾವಾಗ್ಲು,
ಆ ಹುಡುಗಿಗೆ ಏನಾದ್ರು ಬೇಜಾರಾದ್ರೆ ಮನುಷ್ಯರ ಜೊತೆ ಎಲ್ಲಿ ಮಾತಾಡ್ತಾರೆ, ದೇವ್ರ ಜೊತೆ ಮಾತಾಡ್ಕೊಳ್ತಾ ಇರ್ತಾರೆ. ಅವಳು ದೇವ್ರ ಮಗು ಅನ್ನೋರು. ನಿಜವಾಗ್ಲೂನೆ ಮಾಸ್ಟರ್ಸ್, ನನ್ ತಾಯಿ ಹತ್ರ ಕೂಡ ಹೇಳ್ಕೊಂತ ಇರ್ಲಿಲ್ಲ ಏನ್. ಅಂದ್ರೆ ಇವಾಗ ನೆನ್ಸ್ಕೊಂಡು ಚಿಕ್ಕ ವಯಸ್ಸಿಂದ ಕೂಡ ಈಶ್ವರ ಎಷ್ಟ್ ಚೆನ್ನಾಗ್ ಕಾಪಾಡ್ಕೊಂಡ್ ಬರ್ತಾ ಇದಾರಪ್ಪ ನನ್ನನ್ನ. ಇವತ್ತು ಇಂತ ಒಂದು ಒಂದು ಆದಿಗುರು, ಎಂತ ಒಂದು ಮಹಾನ್ ಗುರು ನಮಗ್ ಸಿಕ್ಕಿದಾರೆ ಅಂತಂದ, ಅಂತ ಗುರು ಹತ್ರ ಸೇರೋವರೆಗೂ ಕೂಡ ಈಶ್ವರ ನನ್ನ ಕೈ ಬಿಟ್ಟಿಲ್ಲ. ಪ್ರತಿ ಸೆಕೆಂಡು ನನ್ನನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ನಾನ್ ತಿರುಗಿ ನೋಡ್ಕೊಂಡಾಗ ನನ್ನ ಜೀವನದಲ್ಲಿ ತುಂಬಾ ಖುಷಿ ಆಗುತ್ತೆ ಮಾಸ್ಟರ್ಸ್. ಅವಾಗ ಅನ್ಸೋದು ಏನೋ, ಅವಾಗ್ಲೂ ಕೂಡ ಒಂದ್ ಸ್ವಲ್ಪ ಹೊತ್ತು ಬೇಜಾರಾಗೋದಷ್ಟೇ, ಮತ್ತೆ ಹೋಗೋದು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ಅಂದ್ರೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ತಂದೆನ್ ಕೊಟ್ಟಿದ್ರು, ತಾಯಿನೂ ತುಂಬಾ ಒಳ್ಳೆಯವ್ರೆ. ಗೊತ್ತಿಲ್ಲ, ತಂದೆ ಮೇಲೆ ತುಂಬಾ ಆಸೆ ಇತ್ತು. ಆ ತಂದೆ ಚಿಕ್ಕ ವಯಸ್ಸಲ್ಲೇ ನಮ್ಮನ್ ಬಿಟ್ಟೋದಾಗ ಗೊತ್ತಿಲ್ಲ, ಅದು ಅವಾಗ ಏನೂ ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ನಮ್ ತಂದೆ ಆ ಮುಖ ನನ್ನೊಳಗಡೆ, ಅದು ಆ ಪಿಕ್ಚರ್ ನನ್ನೊಳಗಡೆ ಸ್ಕ್ಯಾನ್ ಆಗಿದೆ. ಅದ್ ಹೆಂಗಿದಾರೆ ಅಂತ ಹೇಳು ಅಂದ್ರೆ ಕೂಡ ಹೇಳೋಕ್ ನನ್ಗೆ ಸಾಧ್ಯ ಇಲ್ಲ. ಆ ಸಮಯದಲ್ಲೇ ತಂದೆನ್ ಕರ್ಕೊಳ್ತಾರೆ. ಅವ್ರು ಇಲ್ದಿರೋ ಜೀವನ. ನಮ್ ತಾಯಿ ಅವ್ರ ತಾಯಿ ಮನೆಗೆ ಹೋಗ್ತಾರೆ. ಅಲ್ಲಿ ಕೊಟ್ಟು ಎಲ್ಲ ದೊಡ್ಡ ಕುಟುಂಬ. ಅವ್ರ ಮಕ್ಕಳಿಗೆ ಪತಿ ಪ್ರಿಫರೆನ್ಸ್ ಕೊಡೋದು, ನಮ್ಮನ್ನೆಲ್ಲ ಒಂಥರ ನೋಡೋದು. ನಮ್ಮ ಅಣ್ಣ ತುಂಬಾ ಬೇಜಾರ್ ಮಾಡ್ಕೊಳ್ಳೋನು. ಅಂತ ಸಮಯದಲ್ಲಿ ಕೂಡ ಅವನಿಗೆ ನಾನು ಸಮಾಧಾನ ಮಾಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಸಮಾಧಾನ ಮಾಡ್ತಿದ್ದೆ ನಾನು ಅವನಿಗೆ. ನಮಗೂ ಒಂದ್ ಒಳ್ಳೆ ಟೈಮ್ ಬರುತ್ತೆ ಅಣ್ಣ, ಅಳ್ಬೇಡ ನೀನು, ಕೋಪ ಮಾಡ್ಕೊಂಬೇಡ. ಅವ್ರ ಮನೆ ಅಲ್ವಾ ಇದು, ಅವ್ರೇನಾರು ಅನ್ಕೊಳ್ತಾರೆ, ನಿನ್ಗೆ ಯಾಕೆ ಕೋಪ, ಈ ತರ ನಾನು ನಮ್ಮ ಅಣ್ಣನ ಸಮಾಧಾನ ಮಾಡ್ತಿದ್ದೆ. ಪಕ್ಕದ ಮನೇಲಿ ಒಬ್ರು ಆಂಟಿ ಇದ್ರು, ಅವ್ರು ಕೂಡ ಯಾವಾಗ್ಲೂ ಹೇಳೋರು, ಎಷ್ಟು ದೊಡ್ಡವಳ ತರ ನೀನ್ ನಿಮ್ಮ ಅಣ್ಣನ್ಗೆ ಸಮಾಧಾನ ಮಾಡ್ತೀಯಲ್ಲಮ್ಮ ನೀನು ಅಂತ. ಇದು ಒಂದು ವರ ಮಾಸ್ಟರ್ಸ್. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಎಷ್ಟು ಜನ್ಮಗಳೆಲ್ಲ ಆ ಸಾಧನ ಸಂಸ್ಕಾರ, ನಮ್ಮ ವಾಸನೆಗಳು ಹೆಂಗಿರ್ತವೆ ಅನ್ನೋದಕ್ಕೆ ನಮ್ಮ ಜೀವನನೇ ನಮ್ಮ ನಿದರ್ಶನ ಮಾಸ್ಟರ್ಸ್. ಯಾರೋ ಹೇಳಿದ್ರೆ ಅಲ್ಲ, ಯಾರೋ ಗುರುಗಳು ಹೇಳಿದ್ರೆ, ಯಾರೋ ಹೇಳಿದ್ರೆ ನಮ್ಮ ತಿಳ್ಕೊಳ್ಳೋದಲ್ಲ. ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡಾಗ ಚಿಕ್ಕ ವಯಸ್ಸಿಂದ ನಾವ್ ಯಾವ ತರ ಸಂಸ್ಕಾರದಲ್ಲಿದೀವಿ, ದ್ವೇಷದಲ್ಲಿದೀವ, ಕೋಪದಲ್ಲಿದೀವ, ಸಮಾಧಾನದಲ್ಲಿದೀವ, ಆಸೆಗಳು ತುಂಬಾ ಇಟ್ಕೊಂಡಿದ್ವ, ಇವೆಲ್ಲ ಕೂಡ ನಮ್ಗೆ ಪೂರ್ವ ಜನ್ಮದಲ್ಲಿ ನಾವ್ ಏನ್ ಅನುಭವಿಸ್ಬೇಕು ಅಂತ ಇರ್ತೀವೋ, ಏನ್ ಬೇಕು ಅಂತ ಕೇಳ್ಕೊತಿದ್ವೋ, ಆ ವಾಸನೆಗಳೇ ನಮ್ಗೆ ಈ ಜನ್ಮದಲ್ಲಿ ಬರೋವು ಮಾಸ್ಟರ್ಸ್. ಅಲ್ಲಿ ನಾವ್ ಎಷ್ಟು ಪ್ರಶಾಂತವಾಗಿ ಬಂದಿರ್ತೀವೋ ಎಂಡಿಂಗ್ ಅಲ್ಲಿ, ಈ ಜನ್ಮದಲ್ಲಿ ನಾವ್ ಅದೇ ತರ ಇರ್ತೀವಿ ನಾವು. ನನ್ಗನ್ಸುತ್ತೆ ಯಾವಾಗ್ಲೂ ಕೂಡ ಓದು ನಿಲ್ಸಿದ್ರು, ಪ್ರಕೃತಿಯಲ್ಲೇ ಇರ್ತಾ ಇದ್ದೆ. ಕಾಡು ಗೊತ್ತಿಲ್ಲ, ಮೇಡು ಗೊತ್ತಿಲ್ಲ, ಕೆರೆ ಗೊತ್ತಿಲ್ಲ, ಎಲ್ಲಂದ್ರಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇವಾಗ್ಲಾದ್ರೆ ಒಂಚೂರು ಭಯ ಆಗುತ್ತೇನೋ. ಆಗ ಭಯ ಅನ್ನೋದು ಇರ್ಲಿಲ್ಲ ಮಾಸ್ಟರ್ಸ್. ಎಲ್ ಮಲ್ಕೊಂಡು ಅಲ್ಲಿ ನಿದ್ದೆ ಮಾಡ್ತಿದ್ದೆ. ಸ್ಮಶಾನದಲ್ಲಿ ನಿದ್ದೆ ಮಾಡಿದೀನಿ, ಕಾಡಲ್ಲಿ ನಿದ್ದೆ ಮಾಡಿದೀನಿ, ಕೆರೆಯಲ್ಲಿ ನಿದ್ದೆ ಮಾಡಿದೀನಿ. ನಿಜವಾಗ್ಲೂ ಹೇಳ್ಕೊಂಡ್ರೆ ಇವಾಗ ನಂಗೆ ನಗು ಬರುತ್ತೆ. ಕೆರೆಯಲ್ಲೆಲ್ಲ ನೀರ್ ಕುಡ್ಕೊಂಡು, ಮರಳು ತೆಗೆದ್ಬಿಟ್ಟು ಅಲ್ಲಿ ಬರೋ ನೀರ್ ಕುಡ್ಕೊಂಡು, ಆ, ಅದು ಹೆಂಗಿರುತ್ತೆ ಅಂದ್ರೆ ನಿಜವಾಗ್ಲೂ ನಾವೇ ಇದ್ವಾ ಅದನ್ನ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಅಂದ್ರೆ ಈಗ ನೆನ್ಸ್ಕೊಂಡಾಗ ಪ್ರಕೃತಿ ಅವಾಗ್ಲಿಂದ ಕೂಡ ನಮ್ಮನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡಿದೆ. ಈಶ್ವರ ನಮ್ಮನ್ನ ಎಷ್ಟ್ ಚೆನ್ನಾಗ್ ಕರ್ಕೊಂಡ್ ಬಂದಿದಾರಪ್ಪ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ದುಃಖ, ಇದೆಲ್ಲ ಯಾಕೆ ಹೇಳ್ತಾ ಇದ್ನಂದ್ರೆ ಮಾಸ್ಟರ್ಸ್, ನಮ್ಮ ಆಸೆಗಳೇ ದುಃಖಕ್ ಮೂಲ. ದುಃಖ ಕೊಡೋದಕ್ಕೆ ಸಾವಿರಾರು ಕಾರಣಗಳಿತ್ತು ನನ್ಗೆ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಇನ್ನೊಬ್ರು ಮನೇಲಿ ಇದ್ದೀವಿ, ಅವ್ರ ಮಕ್ಳಿಗೆ ಸಿಗೋ ಪ್ರಿಫರೆನ್ಸ್ ನಮಗ್ ಸಿಗ್ತಾ ಇರ್ಲಿಲ್ಲ. ಅವ್ರ ಮಕ್ಕಳು ಕೊಡೋ ಬಟ್ಟೆಗಳು ನಮಗ್ ಕೊಡ್ತಾ ಇರ್ಲಿಲ್ಲ. ಅವ್ರ ಮಕ್ಕಳು ಕೊಡೋ ಊಟ ನಮ್ಮ ಅಣ್ಣ ಕೊಟ್ಟೆ. ನಾನು ಊಟದ ಬಗ್ಗೆ ಅಷ್ಟೊಂದು, ಯಾಕಂದ್ರೆ ಒಂದು ವರ ನಿಜವಾಗ್ಲೂ ಸ್ವಲ್ಪ ತುಂಬಾ ವರಗಳು ಕೊಟ್ಟಿದ್ರು ನನಗೆ ಈಶ್ವರ ಅಂತ ಗೊತ್ತಾಗುತ್ತೆ ನಂಗೆ. ಯಾರನ್ನಾದ್ರೂ ನೋಡಿದ್ರೆ ದೂರದಿಂದ ಅವ್ರ ಮುಖ ನೋಡಿದ್ರೆ ಅವ್ರ ಭಾವನೆಗಳು ಗೊತ್ತಾಗ್ಬಿಡೋದು ನಂಗೆ. ನಾನ್ ಮತ್ತೆ ಅವ್ರ ಹತ್ರ ಕೂಡ ಹೋಗ್ತಾ ಇರ್ಲಿಲ್ಲ, ಸೈಡ್ಗೆ ಬಂದ್ಬಿಡ್ತಾ ಇದ್ದೆ ನಾನು. ಪಾಪ ನಮ್ಮ ಅಣ್ಣನ್ಗೆ ಅದು ಗೊತ್ತಿಲ್ಲ. ಅವನಿಗೆ ತುಂಬಾ ಹೊಟ್ಟೆ ಅಷ್ಟು ತಡಿಯವನಲ್ಲ. ಅವನು ಹೋಗಿ ಕೇಳೋನು, ಅವ್ರು ಒಂಥರ ನೋಡ್ಕೊಳ್ಳೋರು, ಅದು ಕಾಳೋನು. ಅವ್ನು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದ. ಅದು ನನಗೆ ಆ ಸಂಕಟ ಇರ್ತಾ ಇರ್ಲಿಲ್ಲ. ಅದ್ರಿಂದ ಆಚೆ ಬಂದ್ಬಿಡ್ತಾ ಇದ್ದೆ. ಈ ತರ ಜೀವನ ನಾವು ಯಾವ ತರ ನಾವು ನೋಡ್ಕೊಳ್ತೀವೋ, ದುಃಖ ಅನ್ನೋದು ಎಲ್ಲಿಂದ ಬರುತ್ತೆ, ಭಯ ಅನ್ನೋದು ಎಲ್ಲಿಂದ ಬರುತ್ತೆ, ದ್ವೇಷ ಅನ್ನೋದು ಎಲ್ಲಿಂದ ಬರುತ್ತೆ. ದ್ವೇಷ ಮಾಡ್ಕೊಂಡ್ರೆ ಇವಾಗ ಎಷ್ಟೊಂದ್ ದೇಶನ ಅವ್ರು ಮಾಡ್ಕೊಂಡ್ ಇವತ್ತಿಗೂ ನನ್ಗೆ ಆ ಕೋಪನೇ ಇಲ್ಲ ಮಾಸ್ಟರ್ಸ್. ಅವ್ರು ನಿಜವಾಗ್ಲೂ ಕೂಡ ಇಷ್ಟೆಲ್ಲ ಬಿಟ್ಕೊಟ್ರೆ ಕೂಡ ಇವತ್ತಿಗೂ ಚೆನ್ನಾಗಿದೀವಿ ಅಂತ ಒಂಥರ ದ್ವೇಷದಿಂದಾನೇ ನೋಡ್ತಾರೆ. ಮನ್ಸಲ್ಲಿ ಒಂಥರ ಮೇಲ್ಕೊಂತರ ಮಾತಾಡ್ತಾರೆ. ತಂದೆ ಹತ್ರ ನೋಡ್ಕೊಂಡು ಸೋದರ ಮಾವನೇ ನಾನ್ ಮದ್ವೆ ಆದ್ಮೇಲೆ ಮಾತೇ ನಿಲ್ಸ್ಬಿಟ್ರು. ಅದ್ ನನ್ಗೇನ್ ಅನ್ಸ್ಲಿಲ್ಲ ಮಾಸ್ಟರ್ಸ್. ಅವ್ರ ಸಾವು ಕೂಡ ನಮ್ಮನೇಲಿ ನಮ್ಮತ್ತಿಗೆ ಕೂಡ ಬೈತಾ ಇದ್ರು, ನಿಮ್ಗೇನ್ ರೋಷ ಇಲ್ವಾ, ಅವ್ರು ನೋಡಿದ್ರೆ ಈ ತರ ಮಾತಾಡ್ತಾರೆ, ನೀವು ಅವ್ರ ಸಾವುಗೆಲ್ಲ ಹೋಗ್ತೀರಾ. ನನ್ಗೆ ಯಾರ ಮೇಲೆ ದ್ವೇಷ ಇಲ್ಲಮ್ಮ. ಅವ್ರಿಗೆ ನನ್ ದ್ವೇಷ ಇದ್ ನನಗಿಲ್ವಲ್ಲ. ನಾನ್ ಹೋಗಿ ನಾನ್ ನೋಡ್ಕೊಂಡ್ ಬರ್ತೀನಿ ಬಿಡು ಅಂತ ನಿಜವಾಗ್ಲೂ ಹೋಗ್ ಬಂದೆ ನಾನು. ಇವೆಲ್ಲ ನಮ್ಗೆ ನಾವೇನೋ ಮಾಡಿದೀವಿ ಅಂತಲ್ಲ, ಮಸ್ತ್ ಗ್ರೇಟ್ ಅಂತಲ್ಲ.
ನಾವ್ ಹೆಂಗೆ ಜೀವನ ಮಾಡ್ತೀವಿ ಈ ಜೀವನ ಎಲ್ಲ ನೆಕ್ಸ್ಟ್ ಜನ್ಮಕ್ಕೆ ನಮಗೆ ಈ ಹೆಜ್ಜೆಗಳೇ ನಮ್ಮ ಕಾರಣಗಾಗುತ್ತೆ ಮಾಸ್ಟರ್ಸ್. ನಾವ್ ಏನ್ ಅಳವಡಿಸ್ಕೊಳ್ತೀವೋ ಏನ್ ಆಚರಣೆ ಮಾಡ್ತಾ ಇರ್ತೀವೋ ಯಾವ ತರ ನಾವ್ ಇರ್ತೀವೋ ಅದೇ ಇರುತ್ತೆ ನಮ್ಮಲ್ಲಿ. ಅದ್ರಲ್ಲಿ ಚಿಕ್ಕ ವಯಸ್ಸಿಂದ ಆಧ್ಯಾತ್ಮಿಕತೆ ಅಂದ್ರೆ ಇಷ್ಟ. ಎಲ್ಲಿ ಕಥೆಗಳು ರೇಡಿಯೋಗಳಲ್ಲಿ ಕಥೆಗಳು ಬರುವಾಗ ಅದನ್ನೆಲ್ಲ ನಾನು ನನ್ ಫ್ರೆಂಡ್ ಇಬ್ರೇ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ವಿ. ಎಲ್ಲಾದ್ರೂ ಊರುಗಳೆಲ್ಲ ಅವಾಗೆಲ್ಲ ಹರಕತೆ ಹೇಳೋಕ್ ಬರೋರು ಅವ್ರಂದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ವಿ. ಚಿಕ್ಕ ವಯಸ್ಸಿಂದ ಅದೊಂದು ಆಧ್ಯಾತ್ಮಿಕತೆ ಅಂದ್ರೆ ತುಂಬಾ ಇಷ್ಟ, ಆ ಪದಗಳೇ ಇಷ್ಟ. ಈ ತರ ಜೀವನ ಪ್ರಯಾಣ ತುಂಬಾನೇ ಅವಾಗ್ಲಿಂದ ಹೇಳ್ಬೇಕು ಅಂದ್ರೆ ಅದು ನೋವು ಅನ್ಕೊಂಡ್ರು ನೋವು ಅನ್ಕೋಬಹುದು ಮಾಸ್ಟರ್ಸ್. ನನಗೆ ನೋವು ಅಂತ ಅನ್ಸ್ಲಿಲ್ಲ ಯಾವತ್ತೂ ಕೂಡ. ಯಾಕಂದ್ರೆ ಈಸಿಯಾಗೆ ಇತ್ತು. ಎಲ್ಲಾನು ದಾಟಿ 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 ಮುಂದಕ್ಕೆ ಬರ್ತಾ ಇದ್ವಿ. ಇದೆಲ್ಲ ಅನುಭವಗಳು ಪಡ್ಕೊಳಕ್ಕೆ ಬಂದಿದ್ವೇನೋ ಅಲ್ಲಿಂದ. ಅದೇ ನಾನು ಇವಾಗ ಅನ್ಕೊಳ್ತೀನಿ, ಈಶ್ವರ ಎಲ್ಲ ಕೊಡ್ತಾರೆ, ಕೊಟ್ಟಿದ್ದನ್ನ ಮತ್ತೆ ನಮ್ಮಿಂದ ಅದನ್ನ ದೂರ ಮಾಡ್ತಾರೆ, ನಮಗೆ ಅಟ್ಯಾಚ್ಮೆಂಟ್ ಬಿಡಿಸ್ತಾ ಇದ್ದಾರೆ ಅನ್ನೋದನ್ನ ಈಗ ಅರ್ಥ ಆಯ್ತು ಮಾಸ್ಟರ್ಸ್. ಅದನ್ನ ಅರ್ಥ ಮಾಡ್ಕೊಳಕ್ಕೆ 50 ವರ್ಷಗಳು ಬೇಕಾಯ್ತು ಮಾಸ್ಟರ್ಸ್. ಈಗೆಲ್ಲ ಚಿಕ್ಕ ಮಕ್ಕಳು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅವ್ರು ಇಷ್ಟು ಬೇಗ ಆಧ್ಯಾತ್ಮಿಕತೆಗೆ ಬಂದಿದ್ರಲ್ಲಪ್ಪ, ಇವರೆಲ್ಲ ಎಷ್ಟು ದೊಡ್ಡ ಗ್ರ್ಯಾಂಡ್ ಮಾಸ್ಟರ್ಸ್ ಇವ್ರು ಅಂತ ನಿಜವಾಗ್ಲೂ ಅವ್ರನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಮ್ಗೆ. ಈ 50 ವರ್ಷಗಳಲ್ಲಿ ಅಟ್ಯಾಚ್ಮೆಂಟ್ ಇದ್ದಂಗೆ ಇರ್ತದೆ, ಡಿಟ್ಯಾಚ್ಮೆಂಟ್. ಮತ್ತೆ ಅಲ್ಲಿ ಕೊಟ್ಟಂಗೆ ಇರ್ತಾರೆ, ಮತ್ತೆ ಅದನ್ನ ದೂರ ಮಾಡ್ತಾರೆ. ನಂದು ಅನ್ನೋ ಪದ ಬಳಸೋದಕ್ಕೆ ಎಲ್ಲೂ ನನಗೆ ಕಾರಣ ಇಲ್ದ್ರಂಗೆ ಮಾಡ್ಕೊಂಡ್ ಬಂದಿದ್ರು ಮಾಸ್ಟರ್. ಇವತ್ತಿಗೂ ಕೂಡ ಯಾವ ವಸ್ತುಗಳಿಗೂ ಇದು ನಂದು ಅನ್ನೋ ಭಾವನೆ ನನಗ್ ಬರಲ್ಲ, ನಾನು ಹೇಳೋದೇ ಇಲ್ಲ ಅದನ್ನ. ಯಾರ್ ನಂದು ಅಂದ್ರೆ ಹೋಗಿ ಇಟ್ಕೊಳ್ಳಿ, ನಿಮ್ದೇ ಅಲ್ವಾ, ಇಟ್ಕೊಳ್ಳಿ, ನಂದೇನಿಲ್ಲ ಬಿಡಿ, ಈಸಿಯಾಗಿ ಅನ್ಸುತ್ತೆ ಅದು. ಈ ತರ ಜೀವನದಲ್ಲಿ ಬಂದಾಗ ಮೃತ್ಯು ಅನ್ನೋದು ಒಂದು ಹೆಂಗಿರುತ್ತೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ತುಂಬಾ ಇಷ್ಟ ಪಡ್ತಾ ಇದ್ರು ಮಾಸ್ಟರ್. ಹೇಳ್ಬೇಕಂದ್ರೆ ನಮ್ ತಾಯಿ ಮೇಲೆ ಏನೋ ಗೊತ್ತಿಲ್ಲ, ನಂಗೆ ಇಷ್ಟನೇ, ಆದ್ರೆ ಅಷ್ಟೊಂದು ಇಷ್ಟ ಇಲ್ಲ ಹೇಳ್ಬೇಕು ಅಂದ್ರೆ. ಆದ್ರೆ ನಮ್ಮ ಅಜ್ಜಿ ಅಂದ್ರೆ ತುಂಬಾ ಇಷ್ಟ. ಅವ್ರು ನಾವ್ ಚಿಕ್ಕ ವಯಸ್ಸಲ್ಲಿದ್ದಾಗ ತೀರ್ಕೊಂಡಾಗ ಮಣ್ಣೆಲ್ಲ ಹಾಕ್ಬಿಟ್ಟು ಬಂದಿದ್ವಿ. ಆಮೇಲೆ ಮನೆಗ್ ಬಂದ್ ಕುತ್ಕೊಂಡು ಯೋಚನೆ ಮಾಡಿದಾಗ ತಡ್ಕೊಳಕ್ ಆಗ್ಲಿಲ್ಲ. ಅವಾಗ ತುಂಬಾ ಹತ್ ಬಿಟ್ಟಿದೀನಿ, ಹೋಗಿ ಮೆಟ್ಲ ಮೇಲೆ ಕುತ್ಕೊಂಡು ಮಾಡಿ ಮೆಟ್ಲ ಮೇಲೆ ಎಷ್ಟ್ ಹತ್ತಿದೀನಿ ಅಂದ್ರೆ, ಇನ್ ನಮ್ಮ ಅಜ್ಜಿ ಬರಲ್ವಲ್ಲ, ಇನ್ ಇಲ್ವಲ್ಲ, ಅಜ್ಜಿ ಇಲ್ವಲ್ಲ, ತುಂಬಾ ಹತ್ತಿದೀನಿ ಅವತ್ತೆಲ್ಲ. ಅದು ಫಸ್ಟ್ ಟೈಮ್ ನನಗೆ ಸಾವಿಂದ ಹತ್ತಿದ್ದು ಅಂದ್ರೆ. ಆಮೇಲೆ ಊರಲ್ಲಿ ಎಷ್ಟೋ ಸಾವುಗಳಾಗೋ ನೆನಪುಗಳವ್ರು ನೋಡಿದ್ವಿ, ಮಾಮೂಲು ಸತ್ತರೋರ್ ನೋಡಿದ್ವಿ. ಸಾವು ಅಂದ್ರೆ ನಿಜವಾಗ್ಲೂ ಭಯ ಇರ್ಲಿಲ್ಲ ಮಾಸ್ಟರ್ಸ್. ದುಃಖ ಆಯ್ತು ಅಷ್ಟೇನೆ, ಭಯ ಇರ್ಲಿಲ್ಲ. ಆದ್ದರಿಂದ ಮತ್ತೆ ಸ್ವಲ್ಪ ದಿನ ಕಾಚೆ ಬಂದೆ, ಅದೆಲ್ಲ ಆಯ್ತು. ಮತ್ತೆ ನಮ್ ತಾಯಿ ಕೂಡ ಒಂದ್ 15 ವರ್ಷ ಆಯ್ತು, ನಮ್ ತಾಯಿ ಕೂಡ ನಮ್ಮನ್ನ ಬಿಟ್ಟು ಹೋಗಿ. ಅವ್ರಿದ್ದಾಗ್ಲೂ ಕೂಡ ಪರಿಸ್ಥಿತಿ ಎಷ್ಟು ಒಳ್ಳೆಯವ್ರು ಅಂತಂದ್ರೆ, ಅವರಿಗೆ ಒಂಚೂರು ಕೋಪ ಇಲ್ಲ ಮಾಸ್ಟರ್. ಮೊದ್ಲು ತುಂಬಾ ಕೋಪ ಇರೋದಂತೆ. ನಮ್ ತಂದೆ ಮೃತ್ಯು ಅಂದ್ರೆ ನಿಜವಾಗ್ಲೂ ಮಾಸ್ಟರ್ಸ್ ಇವ್ರನ್ನೆಲ್ಲ ನಾವು ಯಾಕೆ ಹೇಳ್ಕೊಬೇಕು ಅಂತಂದ್ರೆ, ನಮ್ ತಂದೆಗೆ ಆಲ್ರೆಡಿ ಗೊತ್ತಾಗಿತ್ತು ಅವ್ರಿಗೆ ನಾನು ಇನ್ನಿರಲ್ಲ, ಹೊರಟ್ ಬಿಡ್ತೀನಿ ಅಂತ. ಅವ್ರಿಗಿಬ್ಬರಿಗೂ ಕೂಡ ಆಥರಟೈಸ್ ಇತ್ತು. ಆದ್ರಿಂದ ಇಬ್ರು ಸಫರ್ ಆಗ್ತಾ ಇದ್ರು ನಾವು ಚಿಕ್ಕ ವಯಸ್ಸಿಂದ ಇದ್ದಾಗ್ಲೂ ಕೂಡ. ನಮ್ ತಂದೆ ಹಾಸ್ಪಿಟ್ಲ್ ಅಲ್ಲಿ ಇದ್ದಾಗ ಇನ್ನು ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಇಲ್ಲ, ಇನ್ನಿಲ್ಲ, ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರಂತೆ. ಅವ್ರು ಎತ್ತಿನ ಗಾಡಿಯಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಅವಾಗೆಲ್ಲ ಎತ್ತಿನ ಗಾಡಿಗಳಿದ್ದು ನಾವು ಚಿಕ್ಕ ವಯಸ್ಸಲ್ಲಿ. ಕರ್ಕೊಂಡ್ ಬರುವಾಗ ನಮ್ ತಂದೆ ಬಾಯ್ ಬಿಟ್ಟು ಮಾತಾಡಿದ್ರಂತೆ. ನಮ್ಮ ಅಮ್ಮನ ಹೆಸರು ಕಮಲಮ್ಮ ಅಂತ. ಕಮಲಾ, ನಿನ್ಗೆ ಕೋಪ ಜಾಸ್ತಿ, ನಮ್ಮಣ್ಣ ತೀಟೆ ಜಾಸ್ತಿ ಸ್ವಲ್ಪ, ಹೊಡೆದ್ ಬಿಡೋರಂತೆ ಕೋಪಕ್ಕೆ. ನನ್ಗ ಅದ್ರಲ್ಲಿ ಕೂಡ ವರನೇ, ಯಾರತ್ರ ಹೊಡ್ಸ್ಕೊಂಡಿಲ್ಲ, ಯಾರತ್ರ ಬೈಸ್ಕೊಂಡಿಲ್ಲ. ಆದ್ರಿಂದ ನಿನ್ಗೆ ತುಂಬಾ ಕೋಪ ಜಾಸ್ತಿ. ಮಕ್ಕಳೇನಾದ್ರು ತಪ್ಪು ಮಾಡಿದ್ರೆ ನೀನ್ ಯಾವತ್ತೂ ಅವ್ರನ್ನ ಬೈಬೇಡ, ಹೊಡಿಬೇಡ, ನಾನ್ ಇರೋದಿಲ್ಲ ಇನ್ಮೇಲೆ ಅಂತ ಅವ್ರು ಹೇಳ್ಕೊಂಡ್ ಬಂದ್ರಂತೆ ಆ ಗಾಡಿಯಲ್ಲಿ. ನಮ್ಮಮ್ಮ ಆಮೇಲೆ ಹೇಳಿದ್ರು, ನಮ್ಮ ಬುದ್ಧಿ ಬಂದ್ಮೇಲೆ ಹೇಳಿದ್ರು ಇದನ್ನ. ಆದ್ರೆ ನಮ್ಮಮ್ಮ ನಿಜವಾಗ್ಲೂ ಮಾಸ್ಟರ್ಸ್ ಎಷ್ಟು ಅದನ್ನ ಪಾಲನೆ ಮಾಡಿದ್ರು ಅಂದ್ರೆ, ನಾನು ಹುಟ್ಟಿ ಬುದ್ಧಿ ಬಂದ್ಮೇಲಿಂದ ಇಲ್ಲಿವರೆಗೂ ನೋಡಿದ್ ನಮ್ಮಮ್ಮ ಭೂಮಿ ಬಿಟ್ಟು ಹೊರಡೋವರೆಗೂ ನೋಡಿದ್ ಮಾಸ್ಟರ್ಸ್, ಒಂದು ದಿನ ಕೂಡ ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಿಲ್ಲ. ಒಂದು ಕೆಟ್ಟದಾಗ ಒಂದ್ ಮಾತಂದಿದ್ದಿಲ್ಲ. ಜೋರಾಗಿ ಕೂಡ ನಮ್ಮ ಹತ್ರ ಮಾತಾಡಿದ್ದಿಲ್ಲ ಮಾಸ್ಟರ್ಸ್ ನಮ್ಮಮ್ಮ. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಅಂದ್ರೆ, ನಮ್ಮಣ್ಣ ಅದೇ ತರ ತುಂಟನಾಗಿದ್ದ. ನಮ್ ಚಿಕ್ಕ ಮಾವ ಯಾವಾಗ್ಲೂ ಹೊಡಿಯೋರು, ಪ್ರೀತಿನ ಮಾಡೋರು, ಹೊಡಿಯೋರು, ಅಷ್ಟು ತುಂಟ ಅವನು. ಅಷ್ಟೆಲ್ಲ ಇದ್ರು ಕೂಡ ಯಾವತ್ತೂ ಬೈದವರಲ್ಲ ನಮ್ಮಮ್ಮ. ಅಂದ್ರೆ ಸಾವು ಅನ್ನೋದು, ಮೃತ್ಯು ಅನ್ನೋದು ಎಲ್ಲಾರ್ಗೂ ಕೂಡ ಮೊದ್ಲೇ ಗೊತ್ತಾಗುತ್ತೆ ಮಾಸ್ಟರ್ಸ್. ನಾವ್ ಅನ್ಕೊಳ್ತೀವಿ ಜನನಾನೋ ಆಕಸ್ಮಿಕ ಅಲ್ಲ, ಮರಣ ಕೂಡ ಆಕಸ್ಮಿಕ ಅಲ್ಲ ಮಾಸ್ಟರ್ಸ್. ಪ್ರತಿ ಒಬ್ಬರಿಗೂ ಕೂಡ, ನಾನು ಈ ಆಧ್ಯಾತ್ಮಿಕದ ಬಂದ್ಮೇಲೆನೆ, ಪಿರಮಿಡ್ ಸೊಸೈಟಿ ಬಂದ್ಮೇಲೆನೆ ನಾನ್ ತಿಳ್ಕೊಂಡಿದ್ದು, ಪ್ರತಿ ಒಬ್ಬರಿಗೂ ಕೂಡ 9 ತಿಂಗಳ ಮುಂಚೆಯಿಂದಾನೇ ನಮ್ಗೆ ಗೊತ್ತಾಗುತ್ತಂತೆ. 9 ತಿಂಗಳ ಮುಂಚೆಯಿಂದ ನಮ್ಗೆ ಇಂಡಿಕೇಶನ್ ಕೊಡ್ತಾ ಇರ್ತಾರಂತೆ.
ನಿನ್ ಕೆಲ್ಸ ಮುಗೀತು, ನೀನ್ ಹೊರಡ್ತೀಯ, ಇನ್ನು ನಿನ್ ಕೆಲ್ಸ ಮುಗೀತು ಅಂತ ಯಾವುದೋ ಒಂದು ರೂಪದಲ್ಲಿ ನಮಗ್ ಬರ್ತಾನೆ ಇರ್ತದ. ಅದ್ ನಾವ್ ಅದೊಂದು ಕೆಟ್ಟ ಕನ್ಸು ಅಂತ, ಯಾಕಂದ್ರೆ ಭಯ ಅಲ್ವಾ ನಮ್ಗೆ. ಆ ಕನ್ಸು ಹೇಳಿದ್ರೆ ಮನೇಲಿ ಅದೆಲ್ಲ ಹೇಳ್ಬೇಡ, ಅದೆಲ್ಲ ಮಾತಾಡ್ಬೇಡ, ಬಿಟ್ಬಿಡು ಬಿಟ್ಬಿಡು, ಯಾವ್ದೋ ಒಂದು ಆಂಜನೇಯಂದೇನೋ ಚಾಲಿಸ ಓದು, ಇದು ಓದು, ಅದು ಓದು, ದೇವ್ರ ನೆನ್ಸ್ಕೊ, ವಿಭೂತಿ ಇಟ್ಕೊ, ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ, ಒಳ್ಳೇದಲ್ಲ, ಮುಚ್ಚಿಸ್ಬಿಡ್ತೀವಿ ಅದನ್ನ. ಸತ್ಯನ ಒಪ್ಕೊಳಕ್ ಧೈರ್ಯ ಇಲ್ಲ ನಮ್ಗೆ. ಆತರ ಅವ್ರಿಗೂ ಅವಾಗ್ಲೇ ಗೊತ್ತಾಗಿತ್ತು ಅದು. ಇದು ಅದ್ರ ಹತ್ರ ಹೆಚ್ಚು ಕಮ್ಮಿ ನನ್ಗೆ 5 ವರ್ಷನೋ 4 ವರ್ಷನೋ ಮಾಸ್ಟರ್ಸ್ ನನ್ ತಂದೆ ತೀರ್ಕೊಂಡಾಗ. ಆಗ ಅವ್ರಿಗೆ ಹೆಂಗ್ ಗೊತ್ತಾಯ್ತು, ಬರುವಾಗ್ಲೇ ಅವ್ರು ಹೇಳಿದ್ರಂತೆ ಈ ಮಾತು, ನಮ್ಮಮ್ಮ ಆಮೇಲೆ ಹೇಳೋರು ತುಂಬಾ ಸತಿ, ನಿಮ್ಮಪ್ಪ ಹಿಂಗ್ ಹೇಳಿದ್ರು, ಮಾತು ತಗೊಂಡ್ರು ನನ್ನ ಹತ್ರ ಅಂತ. ಅಂದ್ರೆ ಅವ್ರಿಗೆ ಅವಾಗ್ಲೇ ಗೊತ್ತಿದೆ ನೋಡೋದು. ಅದೇ ತರಹ ಇನ್ನು ಬಂದೆ, ಮತ್ತೆ ಅದಾಯ್ತು, ಮತ್ತೆ ಇಲ್ಲಿ ಬೆಂಗಳೂರು ನಾನು ನಿಜವಾಗ್ಲೂ ಕೆಲಸ ಹುಡ್ಕೊಂಡ್ ಬಂದೆ. ನನಗೆ ಮದ್ವೆ ಅನ್ನೋದು ಆಸೆ ಇರ್ಲಿಲ್ಲ ಜೀವನದಲ್ಲಿ, ಯಾವ ಆಸೆ ಇರ್ಲಿಲ್ಲ. ಯಾಕಂದ್ರೆ ಊರಲ್ಲಿ ಬಡತನ, ಬರಗಾಲ ಜಾಸ್ತಿ. ಸುಮ್ನೆ ಇಲ್ಲಿ ಕುತ್ಕೊಂಡೆ ಅವ್ರ ಹತ್ರ ಇವ್ರ ಹತ್ರ ಬೆಳೆದ್ರ ಮಾತುಗಳು ಮಾತಾಡಕ್ ಅವಾಗ್ಲೂ ಇಷ್ಟ ಇರ್ತಾ ಇರ್ಲಿಲ್ಲ. ಊರಲ್ಲಿದ್ದ ಟೈಮಲ್ಲಿ ಒಂದು ಟೈಲರ್ ಹತ್ರ ಹೋಗ್ಬಿಟ್ಟು ಉಕ್ಸ್ ಹಾಕೋದು, ಎಮ್ಮಿಂಗ್ ಹಾಕೋದು ಮಾಡ್ಕೊಂಡು, ಅವ್ರು ಕಟಿಂಗ್ ಮಾಡೋದನ್ನೆಲ್ಲ ಕಲ್ತ್ಕೊಂಡು, ಹೊಲಿಯೋದನ್ನ ಕಲ್ತ್ಕೊಂಡಿದ್ದೆ. ಆ ಕೆಲ್ಸಕ್ಕೆ ಇಲ್ಲಿ ಗಾರ್ಮೆಂಟ್ಸ್ ಬದುಕೋ ಮೊದಲು ನಮ್ ಸೋದರ ಅವ್ರ ಮನೆಗ್ ಬಂದು ಸೇರ್ಕೊಂಡಿದ್ದೆ. ಇದ್ರಲ್ಲೇ ಬಂದ್ವಿ, ಕೆಲ್ಸ ಮಾಡಿದ್ವಿ, ಮದ್ವೆನೂ ಆಯ್ತು, ಮಗುನು ಬಂದ. ಮದ್ವೆ ಜೀವನದಲ್ಲಿ ಎಲ್ಲಾರು ನನ್ಗೆ ಅಪೋಸಿಟ್ ಆಗಿದ್ರೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ, ಯಾಕಂದ್ರೆ ಅವ್ರೆಲ್ಲಾರು ಇವತ್ತಿಗೂ ಕೂಡ ಅವ್ರ ಭಾವನೆಗಳೇ ಬೇರೆ, ನನ್ನ ಭಾವನೆನೇ ಬೇರೆ. ಆದ್ರೆ ಕೂಡ ಯಾವತ್ತೂ ನನ್ಗೆ ಅನ್ನಿಸ್ತಾ ಇರ್ಲಿಲ್ಲ ಮಾಸ್ಟರ್ಸ್, ಯಾಕಂದ್ರೆ ನಿಜವಾಗ್ಲೂ ಪತ್ರಿ ಸಾರ್ ಹೇಳಿದ ಮಾತುಗಳು ನನಗೆ ಇವಾಗ ಅದ್ ನೆನ್ಸ್ಕೊಂಡಾಗ, ನಮ್ಮ ದೃಷ್ಟಿ ಹೆಂಗಿರುತ್ತೋ ನಮ್ಮ ಸೃಷ್ಟಿ ಹಂಗೆ ಇರ್ತದ ಅಂತ ಹೇಳ್ತಾರಲ್ಲ. ನಮ್ ಮತ್ತೆ ಬಂದು ಬೇಕು ಅಂದ್ರೆ ಸಾಯಂಕಾಲದವರೆಗೂ ನಾನು ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರೆ ಸಾಯಂಕಾಲ ಬಂದು ಟೀ ಕೊಟ್ರಿ ಕೂತ್ಕೊಂಡು ನೋಡ್ರಿ, ಅಲ್ಲಿ ಜಾಡಿದೆಯಲ್ಲ, ಇದನ್ನ ತಗೊಂಬೋದಾಗಿತ್ತಲ್ಲ, ಇದನ್ನ ಮಾಡ, ನನಗೆ ಕೋಪ ಬರ್ತಾ ಇರ್ಲಿಲ್ಲ. ಓ ಹೌದಲ್ವಾ, ನಾವು ಗುಡ್ಸ್ಕೊಬೇಕಾಗಿತ್ತಲ್ವಾ, ಅದನ್ನ ಮಾಡಿದ್ರೆ ಚೆನ್ನಾಗಿರೋದಲ್ವಾ, ಹಿಂಗ್ ತಗೊಳ್ತಾ ಇದ್ದೆ ನಾನು ಅದನ್ನು. ಅದನ್ನ ಮತ್ತೆ ನಮ್ಮ ಹೊರಗೈತಿ ಬಂದ್ಲು, ಅವಳು ಉಲ್ಟಾ ತಿರ್ಕೊಂಡ್ಲು, ಮಾಡು ನೀನು, ನಿನ್ ಬೇಕಾದ್ರೆ ನೀನ್ ಮಾಡು, ನನ್ ಕೈಲಿ ಆಗೋದು ಇಷ್ಟೇ, ನಾನ್ ಮಾಡಲ್ಲ, ನನ್ಗಾಗಲ್ಲ, ನೀನ್ ಬೇಕಾದ್ರೆ ಮಾಡ್ಕೋ ಅನ್ನೋಳು. ಇವಳ್ಯಾಕೆ ಹಿಂಗ್ ಮಾತಾಡ್ತಾಳೆ ಅಂತ ಅನ್ಸೋದ್ ನಂಗೆ. ಆದ್ರೆ ನಮ್ಮ ಭಾವನೆಗಳಿಗೆ ಯಾವ ತರ ಇರ್ತೀವಿ ಅನ್ನೋದಕ್ಕೆ ತಗೊಳ್ಳೋ ಒಂದು ಇದು, ಹೇಳೋರ್ ಹೆಂಗಾರು ಹೇಳಿ, ನಾವು ತಗೊಳ್ಳೋ ವಿಧಾನ ಸರಿಯಾಗಿದ್ದಾಗ ನಮ್ ದುಃಖ ಆಗಲ್ಲ ಅನ್ನೋದಕ್ಕೆ ಇವೆಲ್ಲ ಕೂಡ ಕಾರಣಗಳೇ ಮಾಸ್ಟರ್ಸ್. ಯಾಕಂದ್ರೆ ನಮ್ ಜೀವನದಲ್ಲಿ ಇವೆಲ್ಲ ನಡೀತದೆ, ಮೃತ್ಯು ಬರೋಷ್ಟ್ರಲ್ಲಿ ಈ ಅನುಭವಗಳೆಲ್ಲ ಪಡ್ಕೊಂಡು, ಈ ಅನುಭೂತಿನೆಲ್ಲ ತಗೊಂಡು, ಇದನ್ನೆಲ್ಲ ನಾವು ಆಚರಣೆಗೆ ತಗೊಂಡ್ ಮಾತ್ರನೇ ನಮ್ಮ ಜೀವನನ ಸಂಪೂರ್ಣವಾಗಿ ಆ ಮೃತ್ಯು ಅನ್ನೋ ಪದನ ಸೆಲೆಬ್ರೇಷನ್ ಮಾಡೋಕೆ ಸಾಧ್ಯ ಆಗುತ್ತೆ. ಇದೇ ರೀತಿ ಬರ್ತಾ ಇದ್ವಿ, ಮಗ ಈ ಮನೇಲಿ ಎಲ್ಲಾರು ಒಂದು ಕಡೆ ಅಂತಂದ್ರೆ ನಾನು ನನ್ ಮಗ ಒಂದ್ ಕಡೆಗೆ ಬಂದು, ಅವ್ನ್ ಸೇಮ್ ನನ್ ತರನೇ ಬಂದ. ನನ್ನಂಗೆ ಆಲೋಚನೆಗಳು, ಯಾರಿಗೂ ನೋವು ಕೊಡ್ಬಾರ್ದು, ಮತ್ತೆ ಆಧ್ಯಾತ್ಮಿಕತೆ ಬಗ್ಗೆ ಚಿಕ್ಕ ವಯಸ್ಸಿಂದ ಕೂಡ ಯಾಕೆ ಕೋರಿಕೆಗಳಿಲ್ಲ. ಅವನು ಕೂಡ ಇದು ಬೇಕು ಅಂತ ಯಾವತ್ತೂ ಕೇಳ್ತಾ ಇರ್ಲಿಲ್ಲ. ತುಂಬಾ ಅದ್ಭುತವಾಗಿದ್ದ ಅವನು. ಬರ್ತಾ 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 ಸ್ವಲ್ಪ ಸ್ಪಿರಿಚುವಲ್ ಬಗ್ಗೆ ಒಳ್ಳೆ ಹೇಳ್ಬೇಕು ಅಂದ್ರೆ ಫಸ್ಟ್ ಬುದ್ಧ ಭಗವಾನ್ ಬಗ್ಗೆ ಅವಳು ಸ್ಕೂಲಲ್ಲಿ ಓದಿದ್ನ ನನಗೆ ಮರ್ತು ಕೂಡ ಹೋಗ್ಬಿಟ್ಟಿತ್ತು ಮಾಸ್ಟರ್ಸ್. ಬುದ್ಧ ಭಗವಾನ್ ಬಗ್ಗೆ ಫಸ್ಟ್ ಅವ್ರ ಫೋಟೋಗಳೆಲ್ಲ ತೋರಿಸಿ ಅವ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳ್ದವ್ರೆ ನನ್ ಮಗ ನನ್ಗೆ. ಆಮೇಲೆ ಹಿಂಗೆ ನಿಧಾನವಾಗಿ ನಾವು ಅವನು ಬುದ್ಧಿ ಬಂದಾಗಿಂದ ಕೂಡ ನಾವ್ ಯಾವಾಗ್ಲೂ ಕೂತ್ಕೊಂಡ್ರೆ ಕೂಡ ಬರೀ ಸ್ಪಿರಿಚುವಲ್ ಬಗ್ಗೆನೆ, ಆಧ್ಯಾತ್ಮಿಕದ ಬಗ್ಗೆನೆ, ಏನೇನ್ ನಡೀತದೆ, ಯಾಕೆ ಈ ಸೃಷ್ಟಿ ಹೆಂಗಿದೆ, ಯಾಕೆ ಇಷ್ಟು ದ್ವೇಷ ಮಾಡ್ಕೊಳ್ತಾರೆ ಇವರೆಲ್ಲ, ಈ ತರ ಎಲ್ಲ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು. ಯಾವಾಗ್ಲೂ ನಾವಿಬ್ರು ಕೂತ್ಕೊಂಡು ಇಂಥ ವಿಷಯಗಳು ನಡೀತಾ ಇರ್ತೇವೆ. ಯಾಕೆ ನಂದು 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 ಅಂತ ಇರ್ಲಿಲ್ಲ, ಏನ್ ತಗೊಂಡ್ ಹೋಗ್ತಾರೆ ಇವ್ರು, ಯಾಕೆ ಅಷ್ಟೊಂದ್ ದ್ವೇಷ ಇವ್ರಿಗೆ, ಎಲ್ಲಾರ್ಗೂ ಕೊಟ್ಟು ಸಂತೋಷ ಪಡಲ್ವಲ್ಲ, ಇರೋದ್ ಹಂಚ್ಕೊಂಡ್ ತಿನ್ನೋಕ್ ಆಗಲ್ವಲ್ಲ, ಯಾಕೆ ದ್ವೇಷ ಮಾಡ್ತಾರೆ. ಇದನ್ನ ಒಂದ್ಸತಿ ಟಿವಿ ನ್ಯೂಸ್ಗಳು ನೋಡಿದಾಗ ಇದೆಲ್ಲ ತುಂಬಾ ಬೇಜಾರಾಗೋದು ಇಬ್ರಿಗೂ ಕೂಡ. ಇಬ್ರು ಕೂಡ ಯಾವಾಗ್ಲೂ ಬೈಕೊಳ್ತಾ ಇದ್ವಿ, ಏನ್ ಸೃಷ್ಟಿ ಮಾಡಿದ್ರೆ, ಏನಕ್ಕೆ ಈ ಸೃಷ್ಟಿ ಅಂತ ಮಾಡಿದ್ರೆ ದೇವ್ರು, ಯಾಕೆ ಈ ಜನಗಳನ್ನ ಇಟ್ಟಿದ್ರು, ಎಲ್ಲಿ ನೋಡಿದ್ರು ನೋವು, ಎಲ್ಲಿ ನೋಡಿದ್ರು ಬೇಜಾರು. ಯಾಕಂದ್ರೆ ಮನುಷ್ಯನ್ನೇ ಗೌರವಿಸ್ತಾ ಇಲ್ಲ. ಮಕ್ಕಳಂದ್ರೆ ಪ್ರೀತಿ ಹುಟ್ಟೋ ಮಕ್ಕಳ ಮೇಲೆ ಬೇರೆ ಅಭಿಪ್ರಾಯಗಳು, ಬೇರೆ ಭಾವನೆಗಳು ಹೆಂಗ್ ಬರುತ್ತೆ. ಇವೆಲ್ಲ ನಮ್ಗೆ ಬೇಜಾರಾಗಿ ಆಗಿ ಮಾಸ್ಟರ್ಸ್ ಹೇಳ್ಬೇಕು, ನಾನ್ ಧ್ಯಾನಕ್ ಬರೋಕ್ ಮುಂಚೆನೆ ನಾನು ನನ್ ಮಗ ಇಬ್ರು ಕೂಡ ಟಿವಿ ನಿಲ್ಸ್ಬಿಟ್ಟಿದ್ವಿ, ಪೇಪರ್ ಓದೋದ್ ನಿಲ್ಸ್ಬಿಟ್ಟಿದ್ವಿ. ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ಲಿ ಬರೋ ನ್ಯೂಸ್ಗಳು. ಅದನ್ನ ಕೇಳ್ಬಿಟ್ರೆ ಒಂಥರ ಮತ್ತೆ ಅದೆಷ್ಟೋ ದಿನಗಳು ಮರೆಯಕ್ ಆಗ್ತಿರ್ಲಿಲ್ಲ, ಯಾಕೆ ಹಿಂಗೆ ಅಂತ. ಅದರಿಂದ ಯಾಕೆ ಸುಮ್ನೆ ಆಚೆ ಬಂದ್ಬಿಡೋಣ, ನಾವ್ ಬಂದ್ಬಿಟ್ಟಿದ್ವಿ.
ಆದ್ರೆ ಅವನು ಕೂಡ ಹೇಳ್ಬೇಕು ಅಂದ್ರೆ ಎಷ್ಟೋ ಇನ್ಸಿಡೆಂಟ್ಗಳು ನಡೀತು ಮಾಸ್ಟರ್ಸ್. ಹಂಗಂತ ಏನೋ ಜೀವನ ತುಂಬಾ ಸಂತೋಷವಾಗಿ ಏನ್ ಮುಂದಕ್ಕೆ ಹೋಗಿಲ್ಲ. ಒಂದು ಮಿಡ್ಲ್ ಫ್ಯಾಮಿಲಿಲಿ ಯಾವಾಗ್ಲೂ ಕೂಡ ನಾವ್ ಅನ್ಕೊಂಡಷ್ಟು ಈಸಿಯಾಗಿ ಜೀವನ ನಡೆಯಲ್ಲ. ನಮ್ ತಾಯಿ ಕೂಡ ಅಷ್ಟು ಒಳ್ಳೆಯವ್ರಾಗಿದ್ರು. ಒಬ್ರ ಹತ್ರ ಒಂದ್ ಮಾತಾಡ್ತಾ ಇರ್ಲಿಲ್ಲ. ಅವ್ರ ಅತ್ಗೆದಿರು ಏನಾರ ಅಂದ್ರೆ ಕೂಡ ಏನು ಮಾತಾಡ್ತಾ ಇರ್ಲಿಲ್ಲ. ನಮಗೋಸ್ಕರ ಸಹಿಸ್ಕೊಂಡು ಗಂಡಸರ ತರ ಕಷ್ಟ ಪಡ್ತಿದ್ರು. ಅಂತವ್ರು ಲಾಸ್ಟ್ ಅಲ್ಲಿ ಅವ್ರ ದೇಹಕ್ಕೆ ಎಷ್ಟು ಇದಾಗುತ್ತಂದ್ರೆ ಮಸ್ತ್ ನಿಜವಾಗ್ಲೂ ಇವ್ರಿಗೇನ ಇದಾಗಿದ್ದು ಅಂತ ಅನ್ಸುತ್ತೆ. ಸೊಸೆ ಬಂದ್ರು ತುಂಬಾ ಆಪೋಸಿಟ್, ಬರೀ ಕೆಟ್ಟ ಮಾತುಗಳು ಬೈಯೋರು. ಮತ್ತೆ ಬರ್ತಾ ಬರ್ತಾ ಅವ್ರು ಬೆಡ್ ಪೇಷಂಟ್ ಆಗ್ಬಿಟ್ರು. ಅವ್ರ ದೇಹನ್ ಕೂಡ ಹಿಂಗೆ ನಾವು ತಿರುಗ್ಸೋವರೆಗೂ ತಿರ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಅವಾಗ ನೋಡು ಒಂದ್ಸತಿ ಅವಳು ಹೋದಾಗ ಹೇಳ್ಬಿಟ್ಟು ನನ್ ಜೊತೆ ಬರೋಕ್ ಇಷ್ಟ ಪಡ್ತಾ ಇದ್ರು. ನಮ್ಮನೆ ವಾತಾವರಣ ಟೋಟಲ್ ಆಪೋಸಿಟ್. ಇವ್ರು ಇನ್ನೊಬ್ಬರನ್ನ ಯಾರನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳೋರಲ್ಲ ಇವ್ರು. ಮಾತುಗಳೆಲ್ಲ ನೋವು ಮಾಡೋರು. ಅದ್ರಲ್ಲಿ ನಮ್ಗೇನಾದ್ರು ಬಡ್ಜೆಟ್ ಚೆನ್ನಾಗಿದ್ಯಾ, ಕರ್ಕೊಂಬಂದು ತಾಯಿನ ಋಣ ತೀರ್ಸ್ಕೊಂಡ್ ನಾವೇನೋ ಸೇವೆ ಮಾಡೋಣ ಅಂದ್ರೆ ಸೇವೆ ಮಾಡೋ ಶಕ್ತಿ ನನ್ನ ಮೈಯಲ್ಲೂ ನಿಜವಾಗ್ಲೂ ಇರ್ಲಿಲ್ಲ ಮಾಸ್ಟರ್ಸ್, ಹೇಳ್ಬೇಕು ಅಂತಂದ್ರೆ. ಅದರಲ್ಲಿ ಫೈನಾನ್ಷಿಯಲ್ ಆಗು ನಾವು ಅಷ್ಟು ಇಲ್ಲ. ನಮ್ಮನೆಯವ್ರು ಏನೋ ಹೇಳಿದಾಗ ಕೇಳೋರು, ಸ್ವಲ್ಪ ಹೆಲ್ಪ್ ಮಾಡೋರು. ಆದ್ರೆ ಅಷ್ಟು ಶಕ್ತಿ ದೇವ್ರು ಕೊಟ್ಟಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ನಮ್ಮ ಅಣ್ಣನ ಹತ್ರನೂ ಇರ್ಲಿಲ್ಲ ದುಡ್ಡು. ಆದ್ರೆ ಅವನು ಅದ್ ಎಷ್ಟು ಇದು ಕೇಳ್ಕೊಂಡ್ ಬಂದಿದ್ನಾದ್ರೆ ಕಷ್ಟದಲ್ಲಾದ್ರೂ ಕೂಡ ತಾಯಿನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ ಮಾಸ್ಟರ್ಸ್. ಎಲ್ಲ ಒಂದು ನರ್ಸ್ ಆಗಿ, ಡಾಕ್ಟರ್ ಆಗಿ, ಎಲ್ಲಾ ಮಗನಾಗಿ ಎಲ್ಲಾ ನೋಡ್ಕೊಂಡ ಅಂತ ಹೇಳ್ಬೋದು. ಎಲ್ಲಾ ವಿಷಯಗಳಲ್ಲಿ ಅಸಹ್ಯ ಪಡ್ಕೊಳ್ದ್ರೇನೆ ಎಲ್ಲಾ ಸೇವೆ ಮಾಡ್ದ. ಅವನು ಒಂದ್ಸತಿ ಬೇಜಾರ್ ಮಾಡ್ಕೊಳ್ಳೋ, ರಾತ್ರಿಯೆಲ್ಲ ನೋವು ಒದ್ದಾಡ್ತಾರಮ್ಮ, ರಾತ್ರಿಯಲ್ಲಿ ನಿದ್ದೆ ಮಾಡೋಕ್ ಬಿಡಲ್ಲ, ಹಗಲೆಲ್ಲ ಕಷ್ಟ ಪಡ್ತಾರೆ. ಒಂದ್ಸತಿ ಹೋದಾಗ ನಿಜವಾಗ್ಲೂ ಆ ಪರಿಸ್ಥಿತಿ ನೋಡಿದಾಗ ಎಷ್ಟು ಬೇಜಾರಾಯ್ತು ಅಂದ್ರೆ, ಇವ್ರೇನ ಹಿಂಗಾಗಿರೋದು, ಇವ್ರಿಗೇನೆ ಈ ತರ ಬೇಜಾರಾಗಿತ್ತು. ಜೀವನ ಅಂದ್ರೆ ನಾವ್ ಅನ್ಕೊಳ್ತೀವಿ ಮಾಸ್ಟರ್ಸ್. ಅವರು ಒಂಥರ ಹೇಳ್ಕೊಂಡು ಅಳೋಕೆ ಶುರು ಮಾಡಿ ನನ್ ಜೊತೆ ಬರ್ಬೇಕು ಅಂತ. ಆದ್ರೆ ಪಕ್ಕದಲ್ಲಿ ಇನ್ನೊಬ್ರು ಇದ್ರು, ಆ ಅಕ್ಕ ನೀವ್ ಅದ್ ಹೆಂಗ್ ಬೇಕವಲಮ್ಮ, ಅಲ್ಲಿಗೆ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ, ಅವ್ರ ಮನೆಯಲ್ಲಿ ಮೊದ್ಲೇ ನಿಂಗ್ ಗೊತ್ತಲ್ವ, ಅವ್ರು ಒಪ್ಪಲ್ಲ, ನೀನ್ ಅಲ್ಲೋಗಿ ಏನ್ ಮಾಡ್ತೀಯಾ, ಇಲ್ಲಾದ್ರೆ ನಿನ್ ಮಗ ನಿನ್ಗ್ ಸಪೋರ್ಟ್ ಇದ್ದಾನೆ ಅಂತ ಸಮಾಧಾನ ಮಾಡಿದ್ರು. ಇಲ್ಲಮ್ಮ, ನಾನ್ ಸೊಸೆ ಅನ್ನೋ ಮಾತುಗಳು ನನ್ಗೆ ಅನ್ಸ್ಕೊಳಕ್ ಆಗ್ತಾ ಇಲ್ಲ. ನಾನ್ ಯಾವತ್ತೂ ಈ ತರ ಕೆಟ್ಟ ಮಾತುಗಳು ಕೇಳಿಲ್ಲ. ಅವ್ರಿಗೆ ಯಾಕೋ ತುಂಬಾ ಆ ತರ ಮಾತಾಡೋಳು. ಒಂಥರ ಪ್ರಾಣ ಹೋಗ್ತಾ ಇದ್ದಂದ್ರೆ ಪಕ್ಕದಲ್ಲಿ ಒಂದ್ ಗ್ಲಾಸ್ ನೀರು ಕೊಡ್ತಿರ್ಲಿಲ್ಲ ಅವ್ಳು. ಅವ್ರಿಬ್ಬರದು ಏನ್ ಲಿಂಕೋ ಮತ್ತೆ ಏನು ದ್ವೇಷ ಇತ್ತೋ ನಂಗೆ ಗೊತ್ತಿಲ್ಲ ಮಾಸ್ಟರ್. ಆದ್ರೆ ನಾನೇನ್ ಹೇಳ್ಕೊಟ್ಟೆ, ನಾನ್ ನಿಜವಾಗ್ಲೂ ಮಾಸ್ಟರ್ಸ್ ಅದು ತಪ್ಪಾ ರೈಟ್ ಕೂಡ ನಂಗೆ ಗೊತ್ತಿಲ್ಲ. ಆ ಸಮಯದಲ್ಲೂ ಗೊತ್ತಿಲ್ಲ, ಈ ಸಮಯದಲ್ಲೂ ಕೂಡ ನನ್ಗೆ ಅದ್ ನೋವು ಅನ್ಸೋದಿಲ್ಲ. ನಾನಂದೆ ನೋಡಮ್ಮ, ಎಲ್ಲಿಗ್ ಬಂದ್ರೆ ಕೂಡ ನಿನ್ ನೋವು ನೀನೇ ತಗೊಬೇಕು. ಇಲ್ಲಾದ್ರೂ ನಿನ್ ಮನೆಯಲ್ಲಿ ನೀನು ನಿನ್ ಮಗ ಸಪೋರ್ಟ್ ಮಾಡ್ತಾನೆ ಇರ್ಬೋದು. ನೀನ್ ಯಾಕೆ ಅವಳ ಮಾತುಗಳು ಕೇಳಿಸ್ಕೊಂತೀಯ? ಅವ್ರಿಬ್ರು ಗಂಡ ಹೆಂಡತಿ ಏನಾರ ಮಾಡ್ಕೊಳ್ಳಿ, ಹೆಂಗಾರು ಇರ್ಲಿ, ನೀನು ಅಂದ್ಲು, ಓಂ ನಮ ಶಿವೇನೋ ನಮೋ ನಾರಾಯಣ ಅಂತಲೋ ಆ ನಾರಾಯಣನ್ ನೆನ್ಸ್ಕೊಳಮ್ಮ, ಈಸಿಯಾಗಿ ಹೋಗ್ತೀಯ ನೀನು. ಇನ್ಯಾವುದು ಬೇಡಮ್ಮ ನಿಂಗೆ, ಯಾಕಮ್ಮ ಇಷ್ಟೊಂದು ನೋವು ಮಾಡ್ಕೊಳ್ತೀಯ ನೀನು? ಇಷ್ಟು ದಿನ ಕಷ್ಟಪಟ್ಟು ಬಂದಿದ್ಯಾ, ಇದನ್ನ ಹೇಳ್ಕೊಟ್ಟು ಬಂದಿದ್ದೆ ಮಾಸ್ಟರ್ಸ್ ನಾವು. ಅದನ್ನ ಹೇಳ್ಕೊಟ್ಟು ಬಂದ್ಮೇಲೆ ಕೂಡ ತುಂಬಾ ಬೆಡ್ ಪೇಷಂಟ್ ಆದ್ಮೇಲೆ ಅವಾಗ ಶಿರ್ಡಿಗೂ ಒಂದು ಸಮಯ ಬಾಬಾ ಕರ್ಕೊಂಡ್ರು. ಅಲ್ಲಿಂದ ಒಂದ್ ಬಟ್ಟೆ ತಂದ್ಬಿಟ್ಟು ಎಲ್ಲಾರು ತಾಯಿ ನಂಗ್ ಬೇಕು ಅಂತ ಪ್ರೇಯರ್ ಮಾಡ್ತಾರೆ. ನನ್ ಜೀವನದಲ್ಲಿ ನಾನೆಲ್ಲ ಉಲ್ಟಾ ಮಾಡ್ಕೊಂಡ್ ಬಂದಿದ್ದೀನಿ ಮಾಸ್ಟರ್. ಅಲ್ಲಿಂದ ಒಂದ್ ಬಟ್ಟೆ ತಂದು ನಮ್ಮ ಅಣ್ಣನ್ ಮಗನು ಬಂದಿದ್ದ, ಅವ್ನ್ ಊರ್ಗ್ ಹೋಗೋ ನನಗೆ ಬಟ್ಟೆ ಕೊಟ್ಬಿಟ್ಟು ಅವ್ನ ಕೈಗೆ ತಗೊಂಡೋಗ್ಬಿಟ್ಟು ನಿಮ್ ಅಜ್ಜಿಗ್ ಕೊಡು, ನಿಮ್ ಅಜ್ಜಿಗೆ ಕೈಗೋ ಇಲ್ಲ ಅವ್ರು ತಲೆ ಕೆಳಗಡೆ ನೀಡಪ್ಪ ಈ ಬಟ್ಟೆನ ಅಂತ ಹೇಳಿ ಆ ಬಟ್ಟೆ ಕಳಿಸ್ಬಿಟ್ಟು ದಿನಾ ಕುತ್ಕೊಂಡ್ ನಾನು ಸಾಯಂಕಾಲ ದೀಪ ಹಚ್ಚೋದು, ಬಾಬಾ ಹತ್ರ ಕುತ್ಕೊಂಡು ಅಳ್ತಾ ಕೇಳೋದು, ಏನ್ ಗೊತ್ತಾ ಮಾಸ್ಟರ್, ನಮ್ ತಾಯಿನ್ ಬೇಗ ಕರ್ಕೊಂಡ್ ಹೋಗ್ ಬಾಬಾ, ನಮ್ ತಾಯಿನ್ ಬೇಗ ಕರ್ಕೊಂಡ್ ಹೋಗ್ ಬಾಬಾ. ಅವ್ರಿಗೆ ಯಾಕೆ ಬಾಬಾ ಅಷ್ಟೊಂದು ನೋವು ಕೊಡ್ತಾ ಇದೀಯಾ? ಅವ್ರು ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಒಬ್ಬರು ನನ್ ಮಾತಂದಿಲ್ಲ. ಯಾರಾದ್ರೂ ಒಂದ್ ಮಾತಂದ್ರೆ ಕೂಡ ನಗ್ತಾ ಇರೋರು. ನನ್ಗೆ ಕೋಪ ಬರೋದಿನ್ನು. ಏನಮ್ಮ ಅವ್ರ ಏನಾದ್ರು ಅಂದ್ರೆ ಕೂಡ ನೀನ್ ನಗ್ತಾ ಇರ್ತೀಯ ನೀನು ಅಂತ. ಮಕ್ಕಳಿಗೋಸ್ಕರ ಅವ್ರ ಜೀವನನ, ಅವ್ರ ಕೋಪನ ಪೂರ್ತಿ ಬಿಟ್ಬಿಟ್ಟಿದ್ರು ಮಾಸ್ಟರ್ಸ್ ಅವ್ರು. ಈ ತರ ಕೇಳ್ಕೊಳ್ತಾ ಇದ್ದೆ ನಾನು, ಬೇಗ ಕರ್ಕೊ ಬಾಬಾ, ಅವ್ರಿಗೆ ಅಷ್ಟ್ ನೋವು ಕೊಡ್ಬೇಡ ಬಾಬಾ. ಆ ಹುಡ್ಗಿ ನನ್ ಮೇಲೆ ಬೇರೆ ಪಂದ್ಯ ಹಾಕೋಳು, ಮಗಳಿದಾಳಲ್ಲ ಬಂದ್ ನೋಡ್ಕೊಳ್ಳಿ, ಕರ್ಕೊಂಡ್ ಹೋಗ್ಲಿ ಅಂತ. ನಮ್ಮನೆ ಪರಿಸ್ಥಿತಿ ಅವ್ರಿಗೇನ್ ಅರ್ಥ ಆಗುತ್ತೆ? ಇಲ್ಲಿ ನಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಮಗು ಚಿಕ್ಕವನು, ಕರ್ಕೊಂಡ್ ನೋಡ್ಕೊಳ್ಳೋ ಅಷ್ಟು ಫೈನಾನ್ಷಿಯಲ್ ಆಗಿಲ್ಲ. ಈ ತರ ಇದ್ದಾಗ ಇನ್ನೇನ್ ಮಾಡ್ತೀವಿ ನಾವು? ಯಾರ್ಗ್ ಹೇಳ್ಕೊಂಡ್ರೆ ಅರ್ಥ ಆಗುತ್ತೆ? ಅದ್ ಅವರು ತಪ್ಪಾಗಿ ಮಾತಾಡಿದ್ರು, ನಮ್ಮ ಮನೇಲಿರೋರು ತಪ್ಪಾಗಿ ಮಾತಾಡಿದ್ರು, ತಾಯಿ ಮೇಲೆ ಏನು ಪ್ರೀತಿ ಇಲ್ಲ ಇವಳಿಗೆ ಅಂತ. ಆದ್ರೆ ಸಿಚುವೇಶನ್ ನಮಗ್ ಗೊತ್ತಿರೋದ್ರಿಂದ ನಾನು ಅವಾಗ್ಲೂ ಕೂಡ ಯಾರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ. ಏನಾರ ಅನ್ಕೊಳ್ಳಿ ಬಿಡು. ಈ ತರ ಹೇಳಿದ್ಮೇಲೆ ಲಾಸ್ಟ್ ಇನ್ನು
ನಮ್ಮನೆಯವ್ರು ಬಂದೇ ಇರ್ಲಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂದಾಗ ಅವ್ರ ಮೇಲೆ ಆಸೆ ಇಟ್ಕೊಂಡ್ರೆ ಗೊತ್ತಿಲ್ಲ, ಒಂದಿನ ನಾವಿಬ್ರು ಹೋಗಿ ನೋಡ್ಕೊಂಡ್ ಬಂದ್ವಿ. ಮಾರನೇ ದಿನನೇ ಅವ್ರು ಹೊರಟ್ಬಿಟ್ರು. ಅದು ಹೊರಡೋರು ಕೂಡ ಮಗ ಬರೋರ್ಗ್ ವೇಟ್ ಮಾಡಿ, ಮಗ ಎಲ್ಲೋ ಸಿಟಿಗೆ ಹೋಗಿದ್ದ, ಅವ್ನ್ ಬರೋರು ಸಾಯಂಕಾಲವರೆಗೂ ವೇಟ್ ಮಾಡಿ, ಅವ್ನ್ ಬಂದ್ಮೇಲೆ ಅವನ್ ಮೇಲೆನೆ ಆ ಪ್ರಾಣ ಬಿಟ್ಟಿದ್ದಾರೆ ಅವ್ರು. ಮಾರನೇ ದಿನ ನಿಜವಾಗ್ಲೂ ಗೊತ್ತಾಯ್ತು ಸರ್. ಮಾರನೇ ದಿನ ಹೋಗಿ ನೋಡಿದ್ರೆ ನಿಜವಾಗ್ಲೂ ಹೇಳ್ತಾರೆ ಮಾಸ್ಟರ್, ನನ್ಗೆ ಒಂದು ಡ್ರಾಪ್ ಕಣ್ಣಲ್ಲಿ ನೀರ್ ಬಂದೇ ಇಲ್ಲ, ಬೇಜಾರಾಗ್ಲಿಲ್ಲ, ದುಃಖ ಆಗ್ಲಿಲ್ಲ. ಅಪ್ಪ ಎಷ್ಟು ಹಾಯಾಗಿ ಮಲಗಿದಾರಲ್ಲಪ್ಪ, ಇವಾಗ ಏನ್ ನೋವಿಲ್ವಲ್ಲ, ಇನ್ಯಾರನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ, ಇವರೆಷ್ಟು ಆರಾಮಾಗಿ ಮಲ್ಕೊಂಡಿದಾರಲ್ಲ ಇವಾಗ ಅಂತ ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಯ್ತು ಅಷ್ಟೇ. ನನ್ ದುಃಖ ಬಂದಿಲ್ಲ. ಅದನ್ನ ಕೂಡ ನಮ್ಮ ಮನೇಲಿ ಬಂದು ನಮ್ಮವ್ರಿಗೆ ಇತ್ತವರೆಲ್ಲ ಬೇರೆ ಬೇರೆ ತರ ಮಾತಾಡ್ಕೊಂಡ್ರು. ಅಯ್ಯೋ ಮಗಳಾದವಳೇನು ಕಣ್ಣಲ್ಲಿ ನೀರ್ ಹಾಕಿಲ್ಲ, ಬೇರೆಯವ್ರು ಏನು ಕಳ್ತಾರೆ, ಹೆಂಗಾಳು ಬರುತ್ತೆ ಎಲ್ಲ ಅಂತ. ಅದನ್ನು ಕೂಡ ಕಾಮಿಡಿ ಅವರು ಕಮೆಂಟ್ಗಳು ಮಾಡಿದ್ರು. ಆದ್ರೆ ಆ ಸಿಚುವೇಶನ್ ನೋಡ್ದವಳು ನನಗ್ ಗೊತ್ತಿತ್ತು ಅದು. ನನಗ್ ನಿಜವಾಗ್ಲೂ ದುಃಖ ಅನ್ಸ್ಲಿಲ್ಲ. ಮತ್ತೆ ಏನ್ ಮಾಡ್ಬೇಕು, ಇಲ್ಲಿ ಕೆಲ್ಸ ಆಯ್ತಲ್ಲ, ಇನ್ಯಾಕ್ ನೋವು ತಿನ್ಬೇಕು, ಹೊರಡಮ್ಮ ನೀನ್ ಸಾಕು. ಇದನ್ನ ಆಧ್ಯಾತ್ಮದ ಬರೋಕ್ ಮುಂಚೆನೆ ಈ ತರ ಕೆಲ್ಸಗಳು ಮಾಡ್ತಾ ಕೂತಿದ್ದೆ ಮಾಸ್ಟರ್ಸ್ ನಾನು. ನಿಜವಾಗ್ಲೂ ತಾಯಿ ಬಗ್ಗೆ ಇದನ್ ಮಾಡ್ತಾರೆ ಅಂತ ಯಾರ ಮಾಡ್ತಾರೆ ಇವಾಗ ಗೊತ್ತಿಲ್ಲ, ಅದನ್ನ ನಾನು ಇಂಥವೇ ಮಾಡ್ತೀನಿ ಮಾಸ್ಟರ್ಸ್ ಎಲ್ಲ ಊಟ. ಈ ತರ ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಕೂಡ ಇನ್ನು ಮನೇಲಿ ನಾರ್ಮಲ್ ಆಗಿ ನಡೀತಾ ಇತ್ತು, ಎಲ್ಲ ಇತ್ತು. ಒಳ್ಳೆ ಮಗನ್ ಕೊಟ್ಟಿದ್ರು. ಮಗ ಅಂತಂದ್ರೆ ಒಂಥರ ಹೇಳ್ಬೇಕು, ನಾವ್ ಅಮ್ಮ ಮಗ, ತಂದೆ ಮಗಳು, ಗುರು ಶಿಷ್ಯರು, ಒಬ್ರಿಗೊಬ್ರು, ಈ ರೀತಿ ನಮ್ ಜೀವನ ನಡೀತಾ ಇತ್ತು. ತುಂಬಾ ಅದ್ಭುತವಾಗಿತ್ತು. ಅವನು ಅಷ್ಟೇ ನಂಬಿಕೆಯಿಂದ ಇರೋನು, ಅಷ್ಟೇ ಒಳ್ಳೆಯವನು, ಯಾವ್ದಕ್ಕೂ ಡಿಮ್ಯಾಂಡ್ ಮಾಡೋನಲ್ಲ. ಅವ್ನಿಗೆ 50,000 ಸಂಬಳ ಬಂದ್ರೆ ಕೈ ಕೊಡ್ತಾನೆ. 50,000 ನಿಂತೋಗ್ ಕೆಲ್ಸ ಬಿಟ್ಟಾಗ ನಾನ್ ಕೊಟ್ಟಿದ್ನಲ್ಲ, ನಾನು ಅಧಿಕಾರದಿಂದ ಕೇಳ್ತಾ ಇರ್ಲಿಲ್ಲ. 100 ರೂಪಾಯಿ ಕೇಳ್ಬೇಕಂದ್ರೆ ಕೂಡ, ಅಮ್ಮ ಇದೆಯಾ, ಪೆಟ್ರೋಲ್ಗೆ ಏನಾದ್ರು ಕಾಸು ಇದೆಯಾ ಅಂತ ಕೇಳೋ, ನನ್ ಕೊಡು ಅಂತ ಕೇಳ್ತಾ ಇರ್ಲಿಲ್ಲ. ಅಷ್ಟು ನಿರಾಡಂಬರ ಒಂದು ನಿಸ್ವಾರ್ಥವಾದ ಒಂದು ಜೀವಿ ಅಂತ ಹೇಳ್ಬೋದು. ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಿದ್ದ. ಅಷ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನು ತುಂಬಾ ಒಂದು ಹೈಯರ್ ಮಾಸ್ಟರ್ ಅಂತಲೇ ಹೇಳ್ಬೋದು ಮಾಸ್ಟರ್ಸ್ ಅವನು. ನನಗೆ ಇಲ್ಲಿ ಬಂದ್ಮೇಲೆ ಆ ಪದಗಳು ಕೂಡ ಗೊತ್ತು, ಅದಕ್ಕೆ ಮುಂಚೆ ಆ ಪದಗಳು ಕೂಡ ಗೊತ್ತಿರ್ಲಿಲ್ಲ. ಈ ತರ ಇದ್ದಾಗ ಅವನು 2020ರಲ್ಲಿ ನನ್ ಕಣ್ ಮುಂದೆ ನಡೆದಿದ್ದ ಒಂದು ಘಟನೆ ಇದು. ಅವನಿಗೆ ಅವಾಗ 26 ವರ್ಷ. ಅದಕ್ ಮುಂಚೆ 3 ವರ್ಷಕ್ಕೆ ಮುಂಚೆ ಒಂದು ಆಕ್ಸಿಡೆಂಟ್ ಆಯ್ತು. ಅದು 3 ವರ್ಷ ತುಂಬಾ ಸಫರ್ ಪಟ್ಟ. ನನಗೆ ಅವಾಗ ನಿಜವಾಗ್ಲೂ 3 ವರ್ಷ ಸಫರ್ ಪಟ್ಟ ಆದ್ಮೇಲೆ ಅವನಿಗೆ ಭೂಲೋಕನ್ನ ಪ್ರಯಾಣ ಮುಗಿಸ್ದ. ಅವಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ. ಹೋಗೋದು ಆವತ್ತೇ ಹೋಗ್ಬೋದಾಗಿತ್ತ. ನಮ್ಮ ದುಃಖ ಅನ್ನೋದನ್ನ ಆವತ್ತು ಹೋಗಿದ್ರು ಒಂದೇ ದುಃಖ, ಇವತ್ತು ಹೋಗಿದ್ರು ಒಂದೇ ದುಃಖ. ಈ 3 ವರ್ಷಗಳು ಯಾಕೆ ಇವ್ನು ಇಷ್ಟು ಕಷ್ಟಪಟ್ಟ, ಯಾಕೆ ನೋವು ತಿಂದ. ಅದೇ ಆಕ್ಸಿಡೆಂಟ್ ಕೂಡ ನಿಜವಾಗ್ಲೂ ಮಾಸ್ಟರ್ಸ್ ನನಗೆ ನಿಜವಾಗ್ಲೂ ಧ್ಯಾನ ಗೊತ್ತಿಲ್ಲ ಅವಾಗ. ಆದ್ರೆ ನನ್ಗೊಂದು ಕ್ವಶನ್ ಮಾರ್ಕ್ ಇತ್ತದು. ಆಕ್ಸಿಡೆಂಟ್ ಆಗಿ ಒಂದು ಕಣ್ಣಿಗೆ ಒಂದು ಟೂ ವೀಲರ್ ಇವನೇ ನಿಂತಿರೋ ಗಾಡಿಗೆ ಹೊಡೆಯುವಂತ ಪರಿಸ್ಥಿತಿ ಬಂತು ಟ್ರಾಫಿಕ್ ಅಲ್ಲಿ. ಬಂದಾಗ ಒಂದು ಕಣ್ಣಿಗೆ ಮೇಲೆ ಇಲ್ಲಿ ಹೊಡೆದಿದ್ದನು, ಒಂದು ಕಣ್ಣೆ ಆಚೆ ಬಂದಿತ್ತ ಅವನ್ಗೆ. ಅದನ್ನ ನಿಜವಾಗ್ಲೂ ಅವತ್ತು ನನಗೆ ಅದನ್ನ ನೋಡಿದಾಗ್ಲೂ ಕೂಡ ಒಂದಿನ ಪೂರ್ತಿ ಬ್ಲಾಂಕ್ ಆಗ್ಬಿಡ್ತು ಮೈಂಡ್. ಯಾಕಂದ್ರೆ ನಮ್ಮಲ್ಲಿ ಏನೇ ಆದ್ರೂ ಕೂಡ ಫಸ್ಟ್ ನಿಂತ್ಕೊಳ್ಳೋದು ನಾನೇ. ಯಾಕಂದ್ರೆ ಭಯ ಪಡಲ್ಲ ನನ್ಗೆ ಆ ಸಮಯದಲ್ಲಿ. ಎಲ್ಲರಿಗೂ ಧೈರ್ಯ ಕೊಟ್ಟು ಎಲ್ಲಾರು ನಿಲ್ಸಿ ಪ್ರತಿಯೊಂದಕ್ಕೂ ಮುಂದೆ ನುಗ್ತಾ ಇರೋಳು ನಾನು. ಡಾಕ್ಟರ್ ಹತ್ರ ಆಗ್ಲಿ ಎಲ್ಲಾರಾಗ್ ನನ್ಗೆ ಬರ್ದಿರೋ ಭಾಷೆ ಇದ್ರೆ ಕೂಡ ಮುಂದೆ ನುಗ್ಗಿ ಮಾತಾಡೋಳು ನಾನು. ಆದ್ರೆ ಅವತ್ತು ಪೂರ್ತಿ ಬ್ಲಾಂಕ್ ಆಗಿತ್ತು ನನಗೆ. ಅವರು ಆ ಮಾರನೇ ದಿನ ಡಾಕ್ಟರ್ಗಳೆಲ್ಲ ಕಣ್ಣೆ ತೆಗಿಬೇಕಂದಾಗ ಆಗ ನನಗೆ ಸರಿಯಾದ ಪ್ರಜ್ಞೆ ಬಂತು. ಆಗ ನಾನು ನಿಜವಾಗ್ಲೂ ದೇವ್ರನ್ನ ಬೇಡ್ಕೊಂಡೆ. ತಂದೆ, ನಾನ್ ನಿನ್ ನಂಬಿರೋದು ನಿಜ ಆದ್ರೆ ಆ ಮಗು ಅವಯವಗಳು ಅವನಿಂದ ದೂರ ಆಗೋದ್ ಬೇಡ. ಅವನ್ ಕಣ್ಣು ಅವನಲ್ಲೇ ಇರ್ಬೇಕು, ಅವನ್ ತೆಗಿಬಾರ್ದು, ಆ ಕಣ್ಣು ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕುತ್ಕೊಂಡ್ ಮೌನವಾಗಿ ಅಳ್ತಾ ಕೂತಿದ್ದೆ ಮಾಸ್ಟರ್. ಒಂದ್ ಅರ್ಧ ಗಂಟೆಲಿ ಡಾಕ್ಟರ್ ಬಂದು ನಾವೆಲ್ಲಾರು ಮಾತಾಡ್ಕೊಂಡಿದ್ವಿ. ಆ ಕಣ್ಣನ್ನೇ ಸೆಟ್ ಮಾಡ್ಬೇಕು ಅಂತ ನೋಡಿದ್ವಿ. ಆದ್ರೆ ಅದ್ ತುಂಬಾ ಕ್ರಿಟಿಕಲ್ ಕೂಡ ಇತ್ತು. ಈ ಕಣ್ಣು ಸೆಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಕಣ್ಣು ಕೂಡ ಸಿಂಕ್ ಆಗ್ಬಿಡುತ್ತೆ ಅಂತ ಇದ್ರಲ್ಲಿ ಅವ್ರು ಧೈರ್ಯ ತಗೊಂಡ್ರು. ಆ ತಗೊಂಡು ಆಮೇಲೆ ಕರೆದ್ಬಿಟ್ಟು ಹೇಳಿದ್ರಮ್ಮ, ನಾವು ಪ್ರಯತ್ನ ಪಡ್ತಾ ಇದ್ರೆ ಹೋಪ್ಸ್ ಇಟ್ಕೊಳಕ್ ಹೋಗ್ಬೇಡಿ, ದೃಷ್ಟಿ ಬರುತ್ತೆ ಅಂತ ಹೋಪ್ಸ್ ಕೊಡಲ್ಲ ನಾವು. ಇದು ಕಣ್ಣಾದ್ರೆ ಅದನ್ನ ಸೆಟ್ ಮಾಡ್ಬೇಕು ನಾವ್ ಅಂದ್ರೆ ನಾನು ಒಳಗಡೆ ಅನ್ಕೊಳ್ಳೋ ದೇವ್ರು ಅನ್ನೋರು ನಮ್ ಜೊತೆಗಿಲ್ಲ ಅಂದ್ರೆ ನಾನ್ ಇಲ್ಲ ಅಳ್ತಾ ಇದ್ದಿದ್ದು ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಅಳೋಳು ಅವ್ರಿಗೆ ಹೆಂಗ್ ಗೊತ್ತಾಯ್ತು ಮಾಸ್ಟರ್ಸ್. ಅರೆ ಭಗವಂತ ಅನ್ನೋರು ನಮ್ ಜೊತೆಗೆ ಪ್ರತಿ ಒಂದು ಕೂಡ ಮಾಡಿಸ್ತಾ ಇದಾರೆ ಅನ್ನೋದಕ್ಕೆ ನನ್ಗೆ ಅದೊಂದು ಎಕ್ಸಾಂಪಲ್ ಆಯ್ತು. ಅವ್ರು ಹೇಳಿದಾಗ ನಾನು ಅಂದೆ, ಸರ್ ನೀವು ಅದ್ ಮಾಡ್ತಾ ಇದ್ರಲ್ಲ ಅಷ್ಟೇ ಸಾಕು ಬಿಡಿ ಸರ್.
ನೀವು 50% ಮಿಕ್ಕಿದ 50% ದೇವ್ರಿದ್ದಾರೆ ನೋಡ್ಕೊಳ್ತಾರೆ ಬಿಡಿ ಸರ್ ಅಂತ ಅವ್ರ ಮುಂದೆ ಕೂಡ. ಆದ್ರೆ ಆಪರೇಷನ್ ಆಗಿದ್ದು 2 ಅವರ್ಗೆ ನಾ ಕಣ್ ಸೆಟ್ ಆಯ್ತು, ಕಣ್ ಗುಡ್ಡೆ ಕೂಡ ತಿರುಗ್ತಾ ಇತ್ತು. ದೃಷ್ಟಿ ಮಾತ್ರ ಬಂದಿಲ್ಲ. ದೃಷ್ಟಿ ಬರುತ್ತೆ ಅಂದ್ರೆ ದೃಷ್ಟಿ ಬಂದಿಲ್ಲ. ಆ ಒಂದ್ ಇದಕ್ಕೆ ಅವ್ನು ತುಂಬಾ ಸಫರ್ ಆದ. ಯಾಕಂದ್ರೆ ನಮಗೆ ಇದ್ದಿದ್ದ ಆಸ್ತಿ ಅವನೇ. ಅವನ ಒಂದು ರೂಪ, ಅವನ ಒಂದು ಇದು, ಅವನ ಹೈಟ್, ಅವನ ಒಂದು ನಡವಳಿಕೆ. ಯಾಕಂದ್ರೆ ನಮ್ ರಿಲೇಷನ್ ಎರಡೂ ಕಡೆ ರಿಲೇಷನ್ ಅಲ್ಲಿ ಕೂಡ ಅವನ್ನ ನೋಡಿದ್ರೆ ಅಷ್ಟು ಇಷ್ಟ ಪಡೋರು ಎಲ್ಲಾರು ಕೂಡ. ಯಾಕಂದ್ರೆ ಯಾರ ಜೊತೆ ಜಾಸ್ತಿ ಮಾತಾಡೋನಲ್ಲ, ಯಾರನ್ನ ನೋಡಿದ್ರು ರೆಸ್ಪೆಕ್ಟ್ ಕೊಡೋನು. ಅದೇ ತರ ಅವನಿಗೆ ಎಲ್ಲಾ ಕೊಟ್ಟಿದ್ರು. ಅವನ ಆಸ್ತಿ ಐಶ್ವರ್ಯ ಅಂದ್ರೆ ಅವನ ಅಂದಾನೆ. ಒಳ್ಳೆ ರೂಪ ಕೊಟ್ಟಿದ್ರು, ಒಳ್ಳೆ ಹೈಟ್ ಕೊಟ್ಟಿದ್ರು, ಒಳ್ಳೆ ಗುಣಗಳು ಕೊಟ್ಟಿದ್ರು. ಅದ್ರಲ್ಲಿ ಅವನ್ ಕಣ್ಣು ಹೋದಾಗ ಅವನ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋ ನಾನು ಯಾವಾಗ್ಲೂ ಅದನ್ನೇ ಹೇಳ್ಬಿಡ್ತೇನೆ ಎಕ್ಸಾಂಪಲ್ ಎಲ್ಲಾರ್ಗು. ಸುಧೀರ್ ಪಿಕ್ಚರ್ ಎಲ್ಲಾರು ನೋಡಿದ್ರೆ, ಹುಚ್ಚ ಪಿಕ್ಚರ್ ನೋಡಿರ್ತಾರೆ ಎಲ್ಲಾರು. ಆ ಹುಚ್ಚ ಪಿಕ್ಚರ್ ಅಲ್ಲಿ ಸುಧೀರ್ ಆ ಬೇಡಿಗಳು ಹಾಕೋವರೆಗೂ ಅವ್ರು ಹೆಂಗ್ ಇಷ್ಟು ಸ್ಮಾರ್ಟ್ ಆಗಿರ್ತಾರೆ. ಅದೆಲ್ಲ ಆದ್ಮೇಲೆ ಅವ್ರನ್ನ ಬೇಡಿಯಾಗ ಕರ್ಕೊಂಡು ಹೋಗ್ತಾರೆ ನೋಡಿ, ಗುಂಡೋಡ್ಸಿ ಇದೆಲ್ಲ ಮಾಡಿ. ಆ ಬೇಡಿ ಒಂದಿಲ್ಲ ಮಾಸ್ಟರ್, ಸೇಮ್ ಸಿಚುಯೇಷನ್ ನನ್ ಮಗನ ಜೀವನದಲ್ಲಿ ಮಾಡಿ. ಸೇಮ್ ಆ ಹಾಸ್ಪಿಟಲ್ ಕರ್ಕೊಂಡ್ ಬಂದಾಗ ಕೂದಲೆಲ್ಲ ತೆಗ್ಸಿ ಅದನ್ನ ನೋಡಿದಾಗ ಅಸಲು ಅದನ್ನ ತಡ್ಕೊಳಕ್ಕೆ ಎಷ್ಟು ಕಷ್ಟಪಟ್ವಿ ಅಂದ್ರೆ ಅಷ್ಟು ಕಷ್ಟ ಆಯ್ತು ನಮ್ಗೆ. ಆಗ್ಲ ನನಗೆ ಅವಾಗ್ಲಿಂದ ಅದೊಂದು ಕ್ವಶನ್ ಮಾರ್ಕ್ ಕೂಡ ಇತ್ತು ಮಾಸ್ಟರ್ಸ್. ಆ ಕಣ್ಣು ಮಾಮೂಲಿ ಆಕ್ಸಿಡೆಂಟ್ ಅಲ್ಲ. ಯಾಕಂದ್ರೆ ಅಲ್ಲಿ ಹೊಡೆದು ಅಷ್ಟು ದೊಡ್ಡ ಕಣ್ಣು ಆಚೆ ಬಂದ್ರೆ ಒಂದು ಚಿಕ್ಕ ಸ್ಕ್ರಾಚಸ್ ಕೂಡ ಪಕ್ಕದಲ್ಲಿ ಎಲ್ಲೂ ಆಗಿಲ್ಲ ಮಾಸ್ಟರ್ಸ್. ಆ ಒಂದೇ ಕಣ್ಣು ಹೊಡೆದಿರೋದು, ಆಚೆ ಬಂದಿರೋದು ಅಷ್ಟೇ. ಇದು ಏನಕ್ಕೆ ಹಿಂಗಾಯ್ತು, ಏನಕ್ಕೆ ಹಿಂಗಾಯ್ತು, ಏನ್ ತಪ್ಪಿದು? ನನಗೆ ನನ್ ಮೈಂಡ್ ಅಲ್ಲಿ ಅದು ಕೊರಿತಾನೆ ಇತ್ತು ಮಾಸ್ಟರ್ಸ್. ಅದು ಆಕ್ಸಿಡೆಂಟ್ ಅಲ್ಲ, ಏನೋ ಆಗಿದೆ, ಗುರಿ ಇಟ್ಟು ಹೊಡ್ದಂಗೆನೆ. ಅದು ಧ್ಯಾನಕ್ಕೆ ಬಂದ್ಮೇಲೆ ಅದಕ್ಕೆ ಆನ್ಸರ್ ಬಂತು. ಆ ತರ ನಾನು 3 ವರ್ಷ ಆದ್ಮೇಲೆ ಯಾಕೆ ಇವನು ಇವಾಗ ಯಾಕೆ ಹೋಗ್ಬೇಕಾಗಿತ್ತು, ಅವಾಗ್ಲೇ ಹೋಗ್ಬೇಕಾಗಿತ್ತಲ್ವಾ? 3 ವರ್ಷ ಆಗಿದ್ದ. ಸ್ವಲ್ಪ ಜನ ಹೇಳಿದ್ರು ನಿಮ್ಗೇನೋ ಬೋನಸ್ ಕೊಟ್ಟಿದ್ರು ದೇವ್ರು 3 ವರ್ಷ ನಿಮ್ ಜೊತೆಗಿರೋಕೆ, ಅವ್ರು ಇರೋದಷ್ಟೇ ಬಿಡಿ, ಹಂಗೆ ಹಿಂಗೆ ಅಂದ್ರು. ಏನೋ ಗೊತ್ತಿಲ್ಲ. ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಇದಕ್ಕೆಲ್ಲಾ ಆನ್ಸರ್ಸ್ ಧ್ಯಾನಕ್ಕೆ ಬಂದ್ಮೇಲೆ ಅರ್ಥ ಆಯ್ತು ಮಾಸ್ಟರ್ಸ್. ನಾವು ಮಾಡಿರೋ ತಪ್ಪುಗಳು ಯಾವ್ದು ಕೂಡ ನಮ್ಮನ್ನ ಬಿಟ್ಟು ಹೋಗಲ್ಲ. ಎಷ್ಟೇ ಆಧ್ಯಾತ್ಮಿಕತೆ ಗೊತ್ತಿದ್ರೇನು, ಎಷ್ಟೇ ಅವನ ಧ್ಯಾನ ಗೊತ್ತಿತ್ತು, ಓಶೋ ಪಾವಲ್ ಅವರಾಗಿದ್ದ, ಅವನ್ ಕುತ್ಕೊಂಡು 3 ಸತಿ ಓಂ ಓಂ ನಮಃ ಶಿವಾಯ ಹೇಳ್ತಾನಂದ್ರೆ ನಾವು 1 ಅವರ್ ಪೂಜೆ ಮಾಡಿದ್ರು ಕೂಡ ಆ ಡೀಪಲ್ಲಿ ನಾವ್ ಹೇಳೋಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಹೇಳೋನು. ಆದ್ರೆ ಕೂಡ ಕರ್ಮಫಲ ಅನ್ನೋದನ್ನ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಮಾಸ್ಟರ್. ಒಂದು ಅದ್ಭುತವಾದ ಒಂದು ಇದು ಅನ್ಬೋದು ನಾವು. ಕರ್ಮಫಲ ಪ್ರತಿ ಒಬ್ರು ಕೂಡ ಅನುಭವಿಸ್ಲೇಬೇಕು ಅನ್ನೋದಕ್ಕೆ ಅದು ಕೂಡ ಒಂದು ಎಕ್ಸಾಂಪಲ್. ಎದುರುಗಡೆ ನಡೆದಂತ ಪ್ರಾಕ್ಟಿಕಲ್ ಮಾಸ್ಟರ್ಸ್ ಇದೆಲ್ಲ. ಇದೆಲ್ಲ ಆಗಿ 3 ವರ್ಷ ಆಗಿ ಮನೇಲಿ ಏನೋ ಘಟನೆಗಳು ನಡೀತು, ಇನ್ನೇನೇನೋ ಬಂತು. ಅವ್ನು ತುಂಬಾನೇ ಸಫರ್ ಆದ, ಎಲ್ಲದಕ್ಕೂ ಸಫರ್ ಆದ. ನನಗೂ ಆ ಸಮಯದಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್. ನಮ್ದೊಂದು ಸ್ಟೇಷನರಿ ಅಂಗಡಿ ಇತ್ತು. ಅವ್ರ ಅಪ್ಪ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗೋರು. ನಾನು ಇನ್ನು ಫೈನಾನ್ಷಿಯಲ್ಗೋಸ್ಕರ ಅಂಗಡಿಗೆ ಹೋಗ್ಲೇಬೇಕಾಗಿತ್ತು. ಅವನ ಜೊತೆ ಕೂಡ ಸ್ಪೆಂಡ್ ಮಾಡಕ್ಕಾಗ್ಲಿಲ್ಲ. ಅಲ್ಲಿವರೆಗೂ ಯಾವಾಗ್ಲೂ ನಾವು ಗಂಟೆಗಟ್ಲೆ ಅಮ್ಮ ಮಗ ಮಾತಾಡ್ತಿದ್ದವ್ರು. ಈ ಸಮಯದಲ್ಲಿ ಒಬ್ರಿಗೊಬ್ರು ಜೊತೆ ಕೂಡ ಇರೋಕ್ ಆಗ್ತಿರ್ಲಿಲ್ಲ. ಕೊನೆಯಲ್ಲಿ ರಾತ್ರಿ ಬಂದಾಗ ಊಟಕ್ ಬರೋ ಅಂದ್ರೆ, ಇಲ್ಲಮ್ಮ ನೀನ್ ಮಾಡ್ಕೊಂಬ ನನ್ ಕೆಲ್ಸ ಇದೆ ಅಂತ ಅವ್ನ್ ಟೆರೆಸ್ಗೆ ಹೋಗ್ಬಿಡೋನು. ಅವಾಗ್ಲೂ ನಿಜವಾಗ್ಲೂ ಡಿಟ್ಯಾಚ್ಮೆಂಟ್ ಒಂದು ಅವಾಗ್ಲಂದ್ರೆ ನಮಗ್ ಬರ್ತಾ ಇತ್ತೇನೋ. ಎಷ್ಟೊಂದ್ ಸತಿ ಅಳು ಕೂಡ ಬಂದು ಏನ್ ಜೀವನ ಇದು, ಏನ್ ಅರ್ಥ ಇದೆ, ಏನ್ ಕಷ್ಟ ಪಡ್ತಾ ಇದ್ವಿ, ಯಾರು ಇಲ್ದ್ರಂಗೋಯ್ತು. ನಮ್ಮನೆ ತುಂಬಾ ಚೆನ್ನಾಗಿತ್ತು ಮಾಸ್ಟರ್ಸ್ ಹೇಳ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ನಮ್ಮನೇಲಿ ಕೋಟಿ ಗಟ್ಲೆ ಇರೋರು ಕೂಡ ಇಷ್ಟು ಸಂತೋಷವಾಗಿಲ್ಲ. ಯಾಕಂದ್ರೆ ನಾವು ಸಾಯಂಕಾಲ ಎಲ್ರು ಡ್ಯೂಟಿಯಿಂದ ಬಂದ ತಕ್ಷಣ ಬಿಸಿ ಬಿಸಿ ಅಡಿಗೆ ಮಾಡಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಬಡ್ಸ್ಕೊಂಡು ನಕ್ಕೊಂಡು ಊಟ ಮಾಡ್ತಾ ಇದ್ವಿ. ಇದನ್ನ ನಾನು ಯಾವಾಗ್ಲೂ ಹೇಳಿದ್ವಿ, ಈ ಸಂತೋಷ ನಿಮ್ ಮನೆಯಿಂದ ಯಾವತ್ತೂ ದೂರ ಮಾಡ್ಕೊಳಕ್ ಹೋಗ್ಬೇಡಿ. ಕೋಟಿ ಸಂಪಾದನೆ ಮಾಡಿರೋ ಕೂಡ ಈ ಸಂತೋಷ ಇಲ್ಲದ್ರೆ ನಮಗ್ ದೇವ್ರು ಇದನ್ನ ಕೊಟ್ಟಿದ್ರೆ ಇದನ್ನ ಕಾಪಾಡ್ಕೊಳ್ಳೋಣ ಅಂದ್ರೆ ಅದು ರಿವರ್ಸ್ ಅಲ್ಲೇ ಬಂದ್ಬಿಡ್ತು. ಲಾಸ್ಟಿಗೆ ಆ ಸಂತೋಷ ಅನ್ನೋದು ಇಲ್ದ್ರಂಗ ಹೋಗ್ಬೇಕು ಮನೇಲಿ. ಯಾಕಂದ್ರೆ ಈಗ ನಾನು ನಂದು ಈ ರೀತಿಯಲ್ಲೇ ಬಂದ್ಬಿಡ್ತದೆ. ಅಷ್ಟು ಇದಾದಾಗ ಆ ಸಮಯದಲ್ಲಿ ನಾನು ಅವನ ಜೊತೆ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಒಬ್ನೇ ತುಂಬಾ ಸಫರ್ ಆದ. ಅದಾದ್ಮೇಲೆ ಒಂದಿನ ಹೊರಡೋ ಸಮಯ ಬಂತು. ಅವತ್ತು ಕೂಡ ನಿಜವಾಗ್ಲೂ ಮಸ್ತ್ ಕರುಳು ಸಂಬಂಧ ಅನ್ನೋದನ್ನ ಹೆಂಗಿರುತ್ತೆ ಅನ್ನೋದಕ್ಕೆ ನಾನ್ ರೀಸೆಂಟ್ ಆಗಿ ತಪಸ್ವಿ ಮಹಾರಾಜ್ ಸ್ವಾಧ್ಯಾಯ ಮಾಡಿದಾಗ ಅದ್ರಲ್ಲಿ ತಪಸ್ವಿ ಮಹಾರಾಜ್ ಅವರು ಕೂಡ ಹೇಳ್ತಾರಲ್ಲ, ಲಾಸ್ಟ್ ಅಲ್ಲಿ ಅವರು ಕೂಡ ಇದೊಂದು ಅಟ್ಯಾಚ್ಮೆಂಟ್ ಗೆ ಒಂದು 2 ದಿನ ಪೂರ್ತಿ ಅವರು 2 ಅಲ್ಲ 3 ದಿನ ಪೂರ್ತಿ ಅವ್ರು ಸ್ಟಕ್ ಆಗ್ಬಿಟ್ಟಿರ್ತಾರೆ.
ಆಮೇಲೆ ಕೃಷ್ಣ ಪರಮಾತ್ಮ ಬಂದು ಅವನ ಸಮಾಧಾನ ಮಾಡಿದಾಗ ಅವ್ರು ಆಚೆಗೆ ಬರ್ತಾರೆ. ನೂರ 100 ವರ್ಷಗಳು ತಪಸ್ಸಾಧನೆ ಮಾಡಿದಂತ ಯೋಗಿ ಕೂಡ ಆ ದುಃಖದಿಂದ ಆಚೆಗೆ ಬರಕ್ ಆಗೋದಿಲ್ಲ. ಆಗ ತಪಸ್ವಿ ಮಹಾರಾಜ ಅದನ್ನ ವಿವರಿಸ್ತಾರೆ. ಮಾನವ ಜನ್ಮ ಎತ್ಕೊಂಡು ಈ ಭೂಲೋಕಕ್ಕೆ ಬಂದ್ಮೇಲೆ ಈ ನಿಯಮಗಳ ಪ್ರಕಾರ ನಾವೆಲ್ಲರೂ ಕೂಡ ಕರಳ ಸಂಬಂಧ ಅನ್ನೋದನ್ನ ಅಷ್ಟು ಗಟ್ಟಿಯಾಗಿರುತ್ತೆ, ಅಷ್ಟು ಪವಿತ್ರವಾದದ್ದು. ಗಟ್ಟಿ ಅನ್ನೋದಕ್ಕಿಂತ ಪವಿತ್ರವಾದದ್ದು ಕರಳು ಸಂಬಂಧ. ಆ ಸಂಬಂಧಗಳಂದಾಗ ನಮ್ಗೆ ಅದನ್ನ ಬಿಡೋವಾಗ ಎಂತ ಸಾಧಕರಾದ್ರೂ ಕೂಡ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದಾಗ ಕೂಡ ಅವರು ಕೂಡ ನೋವು ತಿಂದ್ರು, ಶ್ರೀರಾಮ ಬಂದ್ರು ಅವರು ಕೂಡ ನೋವು ತಿಂದ್ರು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಆ ರೀತಿಯಾಗಿ ನಾವೆಲ್ಲ ಕೂಡ ಮಾಮೂಲಿ ಮಾನವ ಜನ್ಮ ಎತ್ತಿದ್ಮೇಲೆ ನಮ್ಗೆ ಹೆಂಗಿರುತ್ತೆ ಮಾಸ್ಟರ್, ಆತರ ಅವತ್ತು ಕೂಡ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಾಯಂಕಾಲ ನಾನು ಅಂಗಡಿಯಿಂದ ಬಂದೆ, ಅವನೇ ಎಲ್ಲೋ ಹೋಗಿ ಬಂದು ಮಾತಾಡ್ದ. ಅವ್ನ ಗಾಡಿದೇನೋ ರಿಪೇರಿ ಮಾಡ್ಕೊಂಡು 2 ದಿನದಲ್ಲಿ ಅವ್ನ ಬರ್ತಡೇನೇ ಇತ್ತು. ಬರ್ತಡೇಗೆ ಯಾವತ್ತು ಮಾಡ್ಕೊ ಅಂದ್ರೆ ಮಾಡ್ಕೊಂತ ಇರ್ಲಿಲ್ಲ. ಅವ್ನು ಬೇಜಾರಾಗಿ ಸುಮ್ನೆ 3 ವರ್ಷ ಬರ್ತಡೇ ಕೂಡ ಮಾಡ್ಕೊಂಡಿಲ್ಲ. ನಾನೇ ಬಲವಂತವಾಗಿ ಬಟ್ಟೆಗಳು ಕೊಡ್ಸಿ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಅಂತದ್ ಆ ವರ್ಷ ತುಂಬಾ ಖುಷಿಯಾಗಿ ಅವನು ಮೊದ್ಲೇ ಏನೇನೋ ಬುಕ್ ಮಾಡ್ಕೊಂಡಿದ್ದ, ನಮಗೂ ಬಟ್ಟೆಗಳು ತಂದ, ಅವನಿಗೂ ಬಟ್ಟೆಗಳು ಶೂಗಳು ಏನೇನೋ ಬುಕ್ ಮಾಡ್ಕೊಂಡಿದ್ದ. ಅವನು ಬಾಡಿಯಲ್ಲಿ ಇಟ್ಟಿದ್ವಿ, ಅವನು ಆರ್ಡರ್ ಮಾಡೋ ಶರ್ಟು ಪಾರ್ಸಲ್ ಬಂತು. ಅವ್ನು ಇಷ್ಟಪಟ್ಟು ಮಾಡ್ಕೊಂಡಿದ್ದ ಅಂತ ಡಿಸೈನ್ ಅವ್ನು ಯಾವತ್ತು ಆಗ್ತಾನೆ ಇರ್ಲಿಲ್ಲ. ಅಂತ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ಅವತ್ತು ಅವ್ನು. ಆತರ ಆ ರಾತ್ರಿ ಎಲ್ಲ ಕೂಡ ಸಾಯಂಕಾಲ ಬಂದ್ವಿ ಮಾತಾಡ್ವಿ. ಗಾಡಿಗೂ ಕೂಡ ನಾಳೆ ಹೋಗ್ ಪೂಜೆ ಮಾಡ್ಸ್ಕೊಂಡ್ ಬರಪ್ಪ, ಸರ್ವಿಸ್ಗೆಲ್ಲ ಕೊಟ್ಟಿದ್ದ. ಅಮ್ಮ ದೇವ್ರೆಲ್ಲ ಇಲ್ಲಮ್ಮ, ನೀನ್ ಇದೆಯಲ್ಲ ನೀನ್ ಸಾಕು. ನಾನ್ ಬೆಳಗ್ಗೆ ಕ್ಲೀನ್ ಮಾಡ್ಕೊಟ್ಬಿಟ್ಟು ಸರ್ವಿಸ್ ಮಾಡ್ಕೊಂಡ್ ಬರ್ತೀನಿ, ನೀನ್ ಈ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬಿಟ್ಟು ನೀನೇ ಒಂದ್ ಪೂಜೆ ಮಾಡಿಸ್ಕೊಟ್ಬಿಟ್ಟಮ್ಮ ಸಾಕು ನಂಗೆ. ಬರ್ತಡೇಗ್ ನಾನು ಯಾವ್ದಾರು ಆಶ್ರಮಕ್ಕೆ ಹೋಗ್ಲಾ, ಎಲ್ಲಿಗ್ ಹೋಗ್ಲಿ ಅಮ್ಮ ಅಂದ. ನಿನ್ಗೆ ಎಲ್ಲಿಗ್ ಬೇಕು ಅಲ್ಲಿಗ್ ಹೋಗಪ್ಪ, ಬಟ್ಟೆಗಳು ತಗೊಳ್ಳಿಲ್ಲ ಆಶ್ರಮಕ್ಕೆ ಹೋಗ್ಲಾ ಅಂದ. ಆಶ್ರಮ ಅವನು ಅದಕ್ ಮುಂಚೆ ಒಂದ್ 15 ದಿನ ಮುಂಚೆ ಕೇಳ್ತಾ ಇದ್ದಮ್ಮ, ನಿಮ್ ಫ್ರೆಂಡ್ಸ್ ಎಲ್ಲ ಇದಾರಲ್ವಾ ಅವ್ರ ಹತ್ರ ಕೇಳಿಲ್ಲ, ಅದು ಒಳ್ಳೆ ಆಶ್ರಮ ಇದೆ, ಆಶ್ರಮಕ್ಕೆ ಹೋಗ್ಬೇಕು ಅನ್ನಿಸ್ತಾ ಇದ್ದಮ್ಮ ಅಂದ. ನಾನ್ ಹಂಗೂ ಹೇಳ್ದೆ, ಸರ್ ಹೋಗಪ್ಪ ಪರವಾಗಿಲ್ಲ. ಅವಾಗ್ಲೂ ಅವನಿಗೆ ಬಟ್ಟೆಗಳು ತಗೊಳ್ಳಿ ಆಶ್ರಮಕ್ಕೆ ಹೋಗ್ಲಮ್ಮ, ದುಡ್ಡು ಖರ್ಚಾಗುತ್ತೆ ಅಲ್ವಾ ಅಂದ. ನಾನ್ ಅಂದೆ, ಎರಡೂ ಮಾಡಪ್ಪ, ಇಷ್ಟು ಖುಷಿಯಾಗಿದೆ ನೀನ್ ಎರಡೂ ಮಾಡು, ಎರಡಕ್ಕೂ ನಾನೇ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ನೀನೇನು ಯೋಚನೆ ಮಾಡ್ಬೇಡ ಅಂತಂದು. ಆಯ್ತಮ್ಮ ಅಂತ ಹೇಳ್ಬಿಟ್ಟು ಮತ್ತೆ ಅವಂದೇ ಅದ ಕೆಲಸ ಆಯ್ತು, ಅದಕ್ಕೆ ಅಡ್ವಾನ್ಸ್ ಬಂತು, ಅದ್ರಲ್ಲೆಲ್ಲಾ ಮಾಡ್ದ. ಇದೆಲ್ಲ ಮಾಡಿ ಸಾಯಂಕಾಲ ಅವನು ಗಾಡಿ ಸರ್ವಿಸ್ ಬಿಟ್ಟು ಬಂದ. ನಾವು ಅಂಗಡಿಯಿಂದ ಬಂದ್ವಿ. ಬಂದ ತಕ್ಷಣ ಮಾತಾಡ್ದೆ, ಅವ್ನಿಗೆ ಇಷ್ಟ ಅಂತ ಏನೋ ಚಪಾತಿ ಇಂದ್ರೆ ಯಾವಾಗ್ಲೂ ಇಷ್ಟಪಡೋನು ಅದನ್ನ ಮಾಡಿಟ್ಟಿದ್ದೆ. ಅದ್ರ ಬಂದ ತಕ್ಷಣ ಅಮ್ಮ 1 ಗ್ಲಾಸ್ ಕಾಫಿ ಕೊಡಮ್ಮ, ಮಧ್ಯಾಹ್ನ ಹೊಟ್ಟೆ ಹಸಿವಿತ್ತು. ನಾನು ಆಚೆ ತಿನ್ಕೊಂಡ್ಬಿಡ್ತೀನಿ, ನಾನು ಚಪಾತಿ ಆಮೇಲೆ ತಿನ್ಕೊಳ್ತೀನಿ, ನೀನ್ ತಿನ್ಕೊಳ್ರಿ ಅಂತ ಹೇಳ್ಬಿಟ್ಟು ಕಾಫಿ ಮಾತ್ರ ಲಾಸ್ಟ್ ಋಣ, ಕಾಫಿ ಮಾತ್ರ ಮಾಸ್ಟರ್. ಅವತ್ತು ಬೆಳಗ್ಗೆಯಿಂದ ಕೂಡ ಅವ್ನ ಮನೇಲಿ ಏನೋ ತಿಂದಿಲ್ಲ, ಅವ್ನಿಗೆ ಇಷ್ಟವಾಗಿರೋ ಐಟಮ್ಗಳೇ ಮಾಡಿದ್ದ ಅವತ್ತೆಲ್ಲ. ಆದ್ರೆ ಕೂಡ ಋಣ ಅನ್ನೋದು ಅವನಿಗೆ ಅಲ್ಲಿಗೆ ಬಿಟ್ಟಿತ್ತು. ಬಿಟ್ಟಾಗ ಆತರ ಹೇಳ್ದ, ಮೇಲಕ್ ಹೋದ. ಹೋದವ್ನ್ ಮತ್ತೆ 11 ಗಂಟೆಲಿ ಒಂದ್ಸತಿ ಫೋನ್ ಮಾಡೋಣ ಅನ್ಕೊಂಡೆ, ಸರಿ ಏನೋ ಕೆಲ್ಸದಲ್ಲಿ ಇರ್ತಾನೆ ಬಿಡು, ಬರ್ತಾನೆ ಬಿಡು ಅನ್ಕೊಂಡು ಮತ್ತೆ ನಾನು ಸುಮ್ನೆ ಆಗ್ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದೆ. ಬೆಳಗಿನ ಜಾವ ಒಂಥರ ಒಂದು ಭೀಕರವಾದ ಒಂದು ಸೌಂಡ್, ಅದು ಹೇಳ್ಬೇಕು, ನನ್ನ ಜೀವನದಲ್ಲಿ ಯಾವತ್ತೂ ಕೇಳಿಲ್ಲ ಅಂತ ಸೌಂಡ್ ಬಂತು. ಬೆಚ್ಚಿ ಬಿದ್ದಿದ್ದೆ ನಾನು. ನಮ್ಮ ಮತ್ತೆ ಹಾರ್ಟ್ ಪೇಷಂಟ್, ಅವ್ರೇನಾದ್ರು ಏನಾರು ಆಗೋಯ್ತೇನೋ ಅಂತ ಎದ್ದಿನ ಕಣ್ ನೋಡಿದ್ರೆ ಆ ಟೈಮ್ ಕರೆಕ್ಟ್ ಆಗಿ ಆಯಮ್ಮ ಬಂದು ವಾಶ್ರೂಮ್ ಹೋಗಿ ಲೈಟ್ ಹಾಕೋದು. ಓ ಯಮ್ಮನ್ಗೆ ಏನಾಗಿಲ್ಲ ಬಿಡು ಅಂತ ಅಂದ್ರು ಸುಮ್ನೆ ಅದೇ. ಆ ಸೌಂಡ್ ಬಂತು 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 ಮಾಸ್ಟರ್ಸ್, 1 ಸೆಕೆಂಡ್ ಬಿಟ್ಟು ಆಮೇಲೆ ಡಾಕ್ಟರ್ ರಿಪೋರ್ಟ್ ಅಲ್ಲಿ ಬಂದಿದ್ದು 44 ಮಿನಿಟ್ಸ್ ಸಫರ್ ಆಗಿದ್ದಾನೆ ಅವನು ಅಂತ. ಆ 44 ಮಿನಿಟ್ಸ್ ಕೂಡ ನಾವು ಈ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಅದೇ ತರಹನೇ ಅಲ್ಲಿ ಅವ್ನು ನೋವು ತಿಂತಿದ್ರೆ ಇಲ್ಲಿ ನನಗೆ ನಿದ್ದೆ ಬಂದಿಲ್ಲ. ಪಕ್ಕದಲ್ಲೇ ನಮ್ಮ ಮನೆಯವ್ರು ನಿದ್ದೆ ಮಾಡ್ತಿದ್ರೆ ಅವ್ರನ್ನ ಎಬ್ಬರ್ಸೋಕ್ ಆಗ್ಲಿಲ್ಲ. ಎಲ್ಲೋ ಯಾರೋ ಒದ್ದಾಡ್ತಾರೆ, ಈ ಸೌಂಡ್ ಯಾವತ್ತೂ ಕೇಳಿಲ್ವಲ್ಲಪ್ಪ, ಯಾರೋ ಒದ್ದಾಡ್ತಾ ಇದಾರೆ. ಪಕ್ಕದಲ್ಲಿ ಒಂದ್ ಮನೆನೇ ಕೆಲ್ಸ ನಡೀತಾ ಇತ್ತು, ಅಲ್ಲೇನೋ ಸೆಕ್ಯೂರಿಟಿ ಇರ್ಲಿಲ್ಲ, ಆದ್ರೆ ಯಾರಾದ್ರೂ ಬಂದ್ರ ಅವ್ರಿಗೇನ್ರ ಆಗಿವ್ ಕಚ್ಚಿಬಿಡ್ತಾ, ಯಾರಪ್ಪ ಇಷ್ಟು ಕಷ್ಟ ಪಡ್ತಾ ಇರೋದು, ಅಯ್ಯೋ ಈಶ್ವರ, ಯಾರ್ ತಂದೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ. ಅವತ್ತು ಒಂದು ನಾಯಿ ಕೂಡ ಬಗಳಿಲ್ಲ ಮಾಸ್ಟರ್ಸ್, ಹೇಳ್ಬೇಕು ಅಂದ್ರೆ. ಈ ಒದ್ದಾಟದಲ್ಲಿ ಅವನ್ ಎಷ್ಟು ಅಲ್ಲಿ ಒದ್ದಾಡಿದ್ನೋ ಅಷ್ಟು ಆ ನೋವು ತಿಂದಿಲ್ಲ, ಆದ್ರೆ ಆ ಸಂಕಟ ಅನ್ನೋದು ನಾನು ಅನುಭವಿಸ್ದೆ. ಅಷ್ಟು ಅನುಭವಿಸಿದಾಗ ನಾನು ಅದೇ ಗುಂಗಲ್ಲಿದ್ದೀನಿ ನಾನು. ಅವನು ಅಷ್ಟೆಲ್ಲ ನೋವು ತಿಂದು ಮತ್ತೆ ಎಲ್ಲ ಸುಧಾರಿಸ್ಕೊಂಡು ಲ್ಯಾಪ್ಟಾಪ್ ಟ್ಯಾಬ್ ಎಲ್ಲ ಇಟ್ಕೊಂಡಿದ್ದ, ಅದನ್ನೆಲ್ಲ ತಗೊಂಡು ಅಲ್ಲಿ ಗೇಟ್ ಪಕ್ಕದಲ್ಲೇ, ಕಿಟಕಿ ಪಕ್ಕದಲ್ಲೇ ನಾವು ಮಲಗಿದ್ವಿ. ಅವ್ನು ಇಳಿಯೋ ಸೌಂಡ್ ಕೂಡ ಕೇಳಿಸೋದು, ಅದು ಕೇಳಿಸ್ಲಿಲ್ಲ. ಅವ್ನ್ ಗೇಟ್ ತೆಗೆದು ಮನೆ ಬೇಗ ತೆಗೆದು ರೂಮಲ್ಲಿ ಬಂದು ಲೈಟ್ ಹಾಕಿ ಅವೆಲ್ಲ ಇಟ್ಬಿಟ್ಟು ಮತ್ತೆ ಬಂದು ಅವನು ಗೇಟ್ ಬೀಗ ಎಲ್ಲ ಹಾಕಿದಾನೆ.
ಬಾಗಿಲು ಸ್ವಲ್ಪ ಜೋರಾಗಿ ಪುಷ್ ಮಾಡ್ಬೇಕಾಗಿತ್ತು. ಚಳಿಗಾಲ ಬಂದ್ರೆ ಟೈಟ್ ಆಗ್ಬಿಡೋದು. ಆ ಜೋರಾಗಿ ಪುಷ್ ಮಾಡಿದಾಗ ನನಗೆ ಎಚ್ಚರಿಕೆ ಆಯ್ತು. ಅಲ್ಲಿವರೆಗೂ ಅದೇ ನೋವು ಗುಂಗಲ್ಲಿ ನಾವು ಇಳಿದು ಬಂದಿರೋದು ಹತ್ತಿರೋದಕ್ಕೂ ನನ್ಗೆ ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. ಹೆಂಗೆ ನಮ್ಗೆ ಸ್ಟಕ್ ಆಗ್ಬಿಡ್ತೀವಿ ನಾವು ಆ ಸಮಯದಲ್ಲಿ ಅನ್ನೋದಕ್ಕೆ. ನಾವ್ ಅನ್ಕೊಳ್ತೀವಿ ಯಾರೋ ಇದ್ರೆ ನಮ್ಮನ್ನ ಕಾಪಾಡ್ತಾರೆ, ಯಾರೋ ನಾವು ಅಯ್ಯೋ ನಮ್ ಮಕ್ಳಿದ್ರೆ ನಮ್ಮನ್ನ ಕಾಪಾಡ್ತಾರೆ, ಎಲ್ಲೋ ಇದಾರೆ ನಮ್ಗೆ ಯಾರು ಅಂತ ಭಯ ಪಡ್ತೀವಲ್ಲ. ಅದಕ್ಕೋಸ್ಕರ ಇದು ಹೇಳ್ತಾ ಇದೀನಿ ಮಾಸ್ಟರ್ಸ್. ನಾ ಪಕ್ಕದಲ್ಲೇ ಇದ್ರೆ ಕೂಡ ನಾವ್ ಯಾರೋ ಆ ಸಮಯದಲ್ಲಿ ಕಾಪಾಡೋಕ್ ಆಗಲ್ಲ, ನಾವ್ ಹೊರಡೋ ಸಮಯಕ್ಕೆ ಹೊರಡ್ಲೇಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಮಾಸ್ಟರ್ಸ್. ಆ ಗೊಂಗಲ್ಲೇ ಇದನ್ನ ನಾವು ಇಳಿದು ಬಂದು ಒಂದು ಚೂರು ಗೊತ್ತಾಗ್ಲಿಲ್ಲ ನಂಗೆ. ಸಡನ್ ಆಗಿ ಆ ಬಾಗಿಲು ಸದ್ದಾದಾಗ ಆಗ ಅನ್ಕೊಂಡು ಓ ಶಶಾಂಕ್ ಬಂದ್ಬಿಟ್ಟ ಕೆಳಗಡೆ, ಈ ಸತಿ ಏನೋ ಸೌಂಡ್ ಬಂದ್ರೆ ಅವನ್ನೇ ಕರ್ಕೊಂಡ್ ಹೋಗೋಣ, ಟಾರ್ಚ್ ಲೈಟ್ ಹಾಕ್ಬಿಟ್ಟು ಯಾರಿಗೂ ಏನಾಗಿದೆ ನೋಡೋಣ ಅಂತ ಅನ್ಕೊಳ್ತಾ, ನಾನ್ ಮನ್ಸಲ್ಲಿ ಅನ್ಕೊಳ್ತಾ ಇದ್ದೆ. ನಾನ್ ಇದ್ರದ್ದು ಅವನಿಗೆ ಗೊತ್ತಿಲ್ಲ, ನಮಗ್ ಸೌಂಡ್ ಆಗುತ್ತೇನೋ ಅಂತ ಅವ್ನು ನಿಧಾನವಾಗಿ ಹಂಗೂ ಬಲವಂತವಾಗ ಬಾಗಿಲು ಅದಿಮಿ ಬೇಗ ಹಾಕಿ ಹಿಂಗೆ ರೂಮ್ ಒಳಗಡೆ ಬರ್ತಾನೆ. ನಾನ್ ನೋಡ್ತಾನೆ ಇದೀನಿ ಮಾಸ್ಟರ್ಸ್. ಅವಾಗ ತಾನೆ ಕರೆಕ್ಟ್ ಆಗಿ ಪ್ರಜ್ಞೆ ಬಂದಿದೆ ನಾನು. ಆ ಮಂಚದ ಮೇಲೆ ನಿಂಗೆ ನೋಡ್ತಾ ಇದ್ದೀನಿ. ರೂಮಲ್ಲಿ ಬಂದ 1 ಸೆಕೆಂಡ್ ಅಷ್ಟೇ. ಈ 1 ಅವರ್ ಏನು 45 ಮಿನಿಟ್ಸ್ ಒದ್ದಾಡಿದನೋ, ಸೌಂಡ್ ಕೇಳಿ ಕೇಳಿ ಒದ್ದಾಡ್ತಾ ಇದ್ನೋ, ಸೇಮ್ ಸೌಂಡ್ ಬಂತು ಇಲ್ಲಿ ರೂಮಲ್ಲಿ. ಹೆಂಗಾಗೋದು ಅವಾಗ ಹೇಳು? ಆಗ ಒಂದೇ ಕೂಗು. ಎಷ್ಟೋರ ಕಿರ್ಚಿದ್ನಂದ್ರೆ ಪಕ್ಕದ ಮನೇಲಿರೋ ಡಾಕ್ಟ್ರು ಫ್ಯಾಮಿಲಿಗಳು ಅವ್ರು ಏನಕ್ಕೆ ಇದ್ದೀರಂತ ಅವ್ರಿಗೂ ಕೂಡ ಕೇಳಿಸಿ ಗಾಬರಿಯಾಗಿ ಅವರು ಓಡ್ ಬಂದ್ಬಿಟ್ಟು ಶಶಾಂಕ್ ಅಂತ ಅಷ್ಟು ಜೋರ ಕೂಗಿ ಒಂದು ಹೆಂಗ್ ಜಂಪ್ ಮಾಡೋದನ್ನ ಕೂಡ ಗೊತ್ತಿಲ್ಲ ಮನ್ಸಿನ ಮೇಲೆ. ಆ ಕಡೆ ಮಲಗಿದ್ದವಳು ಎದ್ದು ಜಂಪ್ ಮಾಡಿ ಬಂದು ಹಿಂಗೆ ತಬ್ಕೊಂಡು ಹಿಡ್ಕೊಂಡ್ರೆ ನನ್ನ ಕೈ ಮೇಲೆನೆ ಇನ್ನು 2 ಸತಿ ಉಸಿರು ತೆಗ್ದ, ಮತ್ತೆ ಬಿಡೋಕ್ಕಾಗ್ಲಿಲ್ಲ, ಹೊರಟ್ಬಿಟ್ಟ. ಆ ಸಮಯದಲ್ಲಿ ಇನ್ನೇನೇನೋ ಏನ್ ನಡಿಬೇಕು ಎಲ್ಲ ನಡೆಯಿತು. ಆ ನಡೆದ ಮೇಲೆ ಕೂಡ ಇನ್ನು ಶೂನ್ಯ ಅಂದ್ರೆ ಏನು ಅನ್ನೋದನ್ನ ಅವತ್ತು ಅನುಭವಿಸಿದೆ ಮಾಸ್ಟರ್ಸ್. ರಾತ್ರಿ 9 ಗಂಟೆಗೆ ಅಮ್ಮ ಮಗ ಮಾತಾಡಿದ್ವಿ. ಬೆಳಗ್ಗೆ 2 ಗಂಟೆಗೆ ಬಿಟ್ಟು ಹೊರಟ. ಸಾಯಂಕಾಲ 6 ಗಂಟೆಗೆ ಅಸ್ಥಿ ಕೈಗೆ ಬಂತು. ಜೀವನ ಅಂದ್ರೆ ಇಷ್ಟೇನಾ? ಏನ್ ನಡೀತು ಏನ್ ನಡೀತು ಏನ್ ನಡೀತು? ಕ್ವಶನ್ ಮಾರ್ಕ್. ದುಃಖಕ್ಕಿಂತ ನನ್ಗೆ ಕ್ವಶನ್ ಮಾರ್ಕ್. ಏನ್ ನಡೀತಿ ಇವಾಗ? ಏನ್ ನಡೀತಿ ಇವಾಗ? ಗೊತ್ತಿಲ್ಲ ಮಾಸ್ಟರ್ಸ್. ಅಷ್ಟೇ ಮೃತ್ಯು ಅಂದ್ರೆ ಅಷ್ಟೇ. ನಮ್ ಕೆಲ್ಸ ಆದ್ಮೇಲೆ ನಾವ್ ಹೊರಡ್ಲೇಬೇಕು ಅನ್ನೋದಕ್ಕೆ ಅಷ್ಟೇ. ಅಟ್ಯಾಚ್ಮೆಂಟ್ ಅನ್ನೋದು ಎಷ್ಟು ಕಮ್ಮಿ ಇದ್ರೆ ಅಷ್ಟು ಹ್ಯಾಪಿ ಆಗಿರ್ತೀವಿ ಅನ್ನೋದಾದ್ರೆ ಇರೋಕ್ ಆಗಲ್ಲ. ಯಾಕಂದ್ರೆ ಮಾನವ ಜನ್ಮ, ಭೂಲೋಕ, ಈ ಲೋಕದ ನಿಯಮ ಅದು. ಆದ್ರೆ ಇಲ್ಲೇ ನಮ್ ಚಾಲೆಂಜ್ ಕೂಡ ಇರೋದು, ದಾಟಬೇಕು ಅನ್ನೋದನ್ನ. ಅಂತ ಚಾಲೆಂಜ್ ಅನ್ನ ದಾಟುವಂತ ಶಕ್ತಿನೂ ಕೊಟ್ರು ಈಶ್ವರ. ಯಾಕಂದ್ರೆ ಅದನ್ನೇ ತಪಸ್ವಿ ಮಹಾರಾಜ್ ಅವರು ಹೇಳ್ತಾರೆ. ಪ್ರತಿ ಇವರು ಪರಮಹಂಸ ಯೋಗಾನಂದ್ರ ಬುಕ್ ಅಲ್ಲಿ ಅದನ್ನ ಬರುತ್ತೆ. ನೀನ್ ಏನೇ ಮಾಡು, ಯಾವ್ದೇ ಮಾಡು, ಸಮರ್ಪಣೆ. ಈಶ್ವರ ನಮ್ಗೆ ಯಾವ ನಾಮ ಬರುತ್ತೆ ಆ ನಾಮ ಮಾಸ್ಟರ್ಸ್. ನನಗೆ ಈಶ್ವರ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಾಬಾ ಬೇಕಾಗಿರೋರು ಇದಾರೆ, ಕೃಷ್ಣ ಬೇಕಾಗಿರೋರು ಇದ್ದಾರೆ, ಲಕ್ಷ್ಮಣ್ ಬೇಕಾಗಿರೋರು ಇದ್ದಾರೆ. ಅವ್ರವ್ರಿಗೆ ಯಾವ ನಾಮ ಬಾಯಿಗೆ ಬರುತ್ತೋ ಆ ನಾಮನ ಪ್ರತಿ ಸೆಕೆಂಡ್ ನಮ್ಮ ಹೃದಯದಲ್ಲಿ ಅವ್ರ ನಾಮ ಇದ್ದಾಗ, ಅವ್ರಿಗೆ ಸಮರ್ಪಣೆ ಭಾವನೆಯಿಂದ ನಾವು ಇದ್ದಾಗ ನಮಗೆ ಸರಿಯಾದ ದಾರಿ ತೋರಿಸ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದ್ರಲ್ಲಿ ಆದಾಗ್ಲೂ ಕೂಡ 2ನೇ ದಿನಾನೇ ನನಗೆ ಅನ್ಸಿದ್ದೇನಂದ್ರೆ, ಅದೆಷ್ಟು ಜನ್ಮಗಳ ಸಂಸ್ಕಾರನೋ ಅದ್ ನಿಜವಾಗ್ಲೂ ಆ ಸಮಯದಲ್ಲಿ ಬರಲ್ಲ. ಆದ್ರೆ ಬಂತು, ಹೆಂಗ್ ಬಂತು ನಂಗೆ ಗೊತ್ತಿಲ್ಲ ಮಾಸ್ಟರ್ಸ್. 2 ದಿನ ಮನೇಲಿ ಎಲ್ಲ ಏನೇನೋ ಮಾಡ್ಕೊಳ್ತಾ ಇದ್ದಾರೆ. ನನಗೆ ನನ್ನಸ್ಸು ಅರುಣಾಚಲೇಶ್ವರ. ಅಷ್ಟೊತ್ತಿಗೆ ಒಬ್ರು ಪ್ರವಚನಕಾರರಿಂದ, ಒಬ್ರು ಇದರಿಂದ ರಮಣ ಮಹರ್ಷಿ ಅರುಣಾಚಲೇಶ್ವರ ಅಂದ್ರೆ ತುಂಬಾ ಕೇಳಿ 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 ಇನ್ನು ಆ ಕಡೆಗೆ ಫುಲ್ ನನ್ ಪ್ರಯಾಣ ಇತ್ತು ಆಲ್ರೆಡಿ ಅದ್ರಲ್ಲಿ. ಅದನ್ನ ಕೇಳ್ಕೊಂಡಾಗ ಲಾಸ್ಟ್ಗೆ ಅವತ್ತು ಕೇಳ್ಕೊಂಡೆ, ಅರುಣಾಚಲೇಶ್ವರಿ ಏನ್ ನಡೀತಿ ಇವತ್ತಿಲ್ಲಿ? ನನ್ಗನ್ಸಿದ್ದು ಮಾಸ್ಟರ್ಸ್ ಅವತ್ತು ನಿಜವಾಗ್ಲೂ ಅದು ಎನ್ಲೈಟ್ಮೆಂಟ್ ಮತ್ತೆ ಜ್ಞಾನೋದಯನ, ನನ್ ಪದಗಳು ಕೂಡ ಗೊತ್ತಿಲ್ಲ. ಅಂದ್ರೆ ನನಗ್ ಚಿಕ್ಕ ವಯಸ್ಸಿಂದ ಈ ಜನ್ಮ ಸಾಕು, ದೇವ್ರೆ ಮತ್ತೆ ನನ್ನ ಇಲ್ಲಿ ಕಳ್ಸ್ಬೇಡ, ನಂಗೆ ಬೇಡ, ಮತ್ತೆ ಈ ಭೂಮಿ ಬೇಡ ನಂಗೆ, ನಾನು ಇಲ್ಲಿ ಬಂದ್ಬಿಡ್ತೀನಿ ಅಂತ ಇದೊಂದು ಇತ್ತು ನನಗೆ ಚಿಕ್ಕ ವಯಸ್ಸಿಂದ. ಇತ್ತದ್ ಯಾಕೋ ಗೊತ್ತಿಲ್ಲ. ಅದಕ್ಕೆ ಆ ಸೆಕೆಂಡ್ ಅಲ್ಲಿ ನನ್ಗೆ ಅನ್ಸಿದ್ದು, ನನ್ಗೆ ಇದು ಕೊನೆ ಜನ್ಮ ಅಂದಿದ್ದಕ್ಕೆ ಈ ಬಂಧನದಿಂದ ಬಿಡಿಸಿದ್ಯಾ ತಂದೆ ನನ್ಗೆ. ಯಾಕಂದ್ರೆ ಮಕ್ಳು ಅಂದ್ರೆ ಬಂಧ ಅಲ್ವಾ ಮಾಸ್ಟರ್ಸ್? ಯಾರ್ನ್ ಬೇಕಾದ್ರೂ ಬಿಟ್ಕೊಡ್ತೀವಿ, ನಾವು ಮಕ್ಕಳನ್ನ ಬಿಟ್ಕೊಡ್ಬೇಕಂದ್ರೆ ಎಷ್ಟು ಉದ್ದಕ್ಕಿರುತ್ತೆ ಅವ್ರ ಚೈನ್ ಲಿಂಕ್ ನಮ್ದು. ಮಕ್ಳು, ಮೊಮ್ಮಕ್ಳು, ಮತ್ತೆ ಅವ್ರ ಮಕ್ಳು, ಇನ್ನು ಅವ್ರಿಗೆ ಇದು ಬೇಕು. ನಮ್ ಜೀವನ ಇನ್ನು ಅಲ್ಲೇ ನಿಂತೋಗುತ್ತೆ. ಅದಕ್ಕೆ ನನ್ಗನ್ಸಿದ್ವು, ಅದಕ್ಕೋಸ್ಕರ ಮಗನ ಕರ್ಕೊಂಡು ಹೋಗ್ಬಿಟ್ಟ, ನನಗ್ ಕೊನೆ ಜನ್ಮ ಮಾಡ್ಬೇಕು ಅಂತ. ನಿನ್ನ ಹತ್ರ ಕರ್ಕೊಳಕ್ಕೆ ಅವನ್ನೇ ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟ.
ನನ್ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿನ ನಿಜ. ಇದು ನಾನು ಈಶ್ವರನ್ ಜೊತೆ ನಾನು ಮಾತಾಡ್ಕೊಂಡು ಮಾತುಗಳು ಮಾಸ್ಟರ್ಸ್ ಇವತ್ತೇ ಹೇಳ್ತಾ ಇಲ್ಲ ನಾನು. ಅವನ್ ಹೋಗಿದ್ದ 2ನೇ ದಿನ ಮನೇಲಿ ಕೂತ್ಕೊಂಡು ಅವ್ರವ್ರ ಕೆಲಸ ಮಾಡಿದ್ರೆ ನಾನು ಒಂದ್ ಕಡೆ ಕೂತ್ಕೊಂಡು ಈಶ್ವರನ್ ಜೊತೆ ಮಾತಾಡ್ಕೊಂಡಿದ್ದು ಮಾತುಗಳು ಮಾಸ್ಟರ್ಸ್. ನನ್ ಮೇಲೆ ಇಷ್ಟೊಂದು ಪ್ರೀತಿನ, ಈ ಮಗಳನ್ನ ಕಂಡ್ರೆ ಇಷ್ಟೊಂದು ಪ್ರೀತಿನ, ಈ ಮಗಳ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ನಗ್ಬೇಕಾ? 26 ವರ್ಷ ಇಂಥ ಮಗನ್ ಕೊಟ್ಟಿದ್ಯಾ, ಅದು ಏನೋ ಒಂದ್ ದ್ವೇಷ ಇರೋ ಮಗನೋ ಹಂಗೆ ಹಿಂಗೆ ಇದ್ರೆ ಪರವಾಗಿಲ್ಲ, ಅಂತ ಒಳ್ಳೆ ಮಗನ್ ಕೊಟ್ಟಿದ್ಯಾ. 26 ವರ್ಷ ಒಂದ್ ಮಗನ್ ಕೊಟ್ಟು ಅವನ್ನ ಕರ್ಕೊಂಡು ಹೋಗಿದ್ಯಾ, ಅವನ್ನ ನೋಡ್ ಅಳ್ಬೇಕಾ? ನಿಮ್ಮನ್ನ ನೋಡ್ ನಗ್ಬೇಕಾ? ಎಂತ ಸ್ಥಿತಿ ತಂದಿದ್ಯಾ ಅರುಣಾಚಲೇಶ್ವರ. ಸರಿ ಏನೋ ಮಾಡೋದ್ ನಿನ್ ಇಷ್ಟ ಬಂದಂಗ್ ಮಾಡಿದ್ಯಾ ನೀನು. ನಾನು ರಮಣ ಮಹರ್ಷಿ ತರ ಅರುಣಾಚಲಂ ಬಂದ್ಬಿಡ್ತೀನಿ. ಏನ್ ಮಾಡ್ತೀಯ ಮಾಡ್ಕೊ. ಹಿಂಗೆ ಅವ್ರಿಗೆ ಸಮರ್ಪಣೆ ಮಾಡ್ದೆ ಮಾಸ್ಟರ್ ಸೆರೆನಾ ದಿನ. ಆ ಸಮರ್ಪಣೆನೆ ಅರುಣಾಚಲೇಶ್ವರ ಕೈ ಹಿಡಿದಿದ್ವಲ್ಲ, ಅವರು 41 ದಿನ ಕರೆಕ್ಟ್ ಆಗಿ ನಾನು ತಿರುಮಲ ಸ್ಪಿರಿಚುವಲ್ ಸೊಸೈಟಿ ಬಂದಾಗ ಆಮೇಲೆ ಲೆಕ್ಕ ಹಾಕೊಂಡು ಯಾವತ್ತೋ ಒಂದಿನ ಆ 41 ದಿನ ಕರೆಕ್ಟ್ ಆಗಿ ಈ ಧ್ಯಾನ ನಮ್ಗೆ ಸಿಕ್ಕಿದೆ ಮಾಸ್ಟರ್ಸ್. ಅದು ಕೂಡ ನನ್ನ ಮಗನಿಂದಾನೆ. ಯಾಕಂದ್ರೆ ಟೈಮ್ ಇಲ್ಲ ನಮ್ಗದ್ ಪೂರ್ತಿ ಹೇಳೋದಕ್ಕೆ. ಅವನು ಸೋಲೆ. ಇಲ್ಲಿ ರೋಷ ದಿನ ಕೂಡ ದುಃಖ ಪಟ್ಟಿದ್ದಾನೆ, ಅವನು ಇನ್ನೊಬ್ರ ಕಡೆಯಿಂದ ಕೂಡ ಗೊತ್ತಾಯ್ತು ಅದು ನನ್ಗೆ. ಆಮೇಲೆ ಹೋಗಿ ಅವನು ಇಲ್ಲಿ ನೋಡಿಲ್ಲ ಪತ್ರ ಸಾರ್ ಅಲ್ಲಿ ನೋಡಿದ್ದಾನೆ. ಅದಕ್ ಮುಂಚೆ ಕೂಡ ಮಾತು ಕೊಟ್ಟಿದ್ದ. ಯಾವ್ದೋ ಒಂದು ಆಶ್ರಮದ ಬಗ್ಗೆ ಮಾತಾಡ್ತಾ ಇದ್ರೆ ಅವನು ಹಿಮಾಲಯಕ್ಕೆಲ್ಲ ಹೋಗಿ ಬಂದಿದ್ದ, ಅದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಕೇಳಿದ್ರೆ, ನಿನ್ಗೆ ಯಾಕಮ್ಮ ನಾನು ಇದೀನಲ್ಲ, ನೀನ್ ಅನ್ಕೊಂಡಂಗೆ ಎಲ್ಲಾ ಆಶ್ರಮಗಳು ನಿನ್ನಗ್ ತಕ್ಕನಂಗಿಲ್ಲಮ್ಮ, ನಿನ್ನಗ್ ಬೇಕಾಗಿರೋಂತ ಆಶ್ರಮ ನಾನು ಹುಡುಕೊಡ್ತೀನಿ ಬಿಡು, ನಾನು ಇದೀನಲ್ಲ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ. ನಾವ್ ಇವಾಗ್ಲೇ ಈ ಮೃತ್ಯು ಬಗ್ಗೆ ಅವಾಗ್ಲೇ ಮಾತಾಡ್ಕೊಳ್ತಾ ಇದ್ವಿ ಮಾಸ್ಟರ್ಸ್. ಒಂದು ವಿಷಯ ಸತ್ಯ ಹೇಳ್ಬೇಕು ಅಂದ್ರೆ ಅವನು ನಾನಿಬ್ಬರು ಮಾತಾಡ್ಕೊಳ್ತಾ ಅದನ್ನ ಮೊದ್ಲೇ ಹೇಳಿದ್ದ ಅವನಿಗೆ, ನಾನೇನಾದ್ರು ಸತ್ತೋದ್ರೆ ನೀನ್ ಏನ್ ಕರ್ಮಗಳು ಮಾಡ್ಬೇಡಪ್ಪ, ನನ್ನ ಅಸ್ಥಿ ಮತ್ತೆ ತಗೊಂಡ್ಬಿಡು, ಕಾಶಿಯಲ್ಲಿ ಬಿಟ್ಬಿಡು, ಅಲ್ಲಿ ಹೋದ್ರೆ ಮತ್ತೆ ಪುನರ್ಜನ್ಮ ಇರಲ್ವಂತೆ, ಅಲ್ಲಿ ಬಿಟ್ಬಿಡು ಅಂತ ಹೇಳ್ತಾ ಇದ್ದೆ ಅವಾಗ್ಲು. ಅಷ್ಟೇ ತಾನೇ ಅಮ್ಮ, ನಾನು ಇದೀನಲ್ಲ ಬಿಡ್ತೀನಿ ಬಿಡು ಅಂತ ಇದ್ದ. ಅದು ರಿವರ್ಸಲ್ ಮಾಡ್ಬೇಕಾಯ್ತು. ಅಂದ್ರೆ ಜೀವನದಲ್ಲಿ ನಾವೇನ್ ಅನ್ಕೊಳ್ತೀವೋ ಎಲ್ಲಾನು ನಮ್ಗೆ ನಾವ್ ಅನ್ಕೊಂಡಂಗೆ ನಡೆಯಲ್ಲ ಮಾಸ್ಟರ್ಸ್. ಆಪೋಸಿಟ್ ಆಗಿ ಬಂದಾಗಲೂ ಕೂಡ ತಗೊಳ್ಳೋ ಶಕ್ತಿ ಇರ್ಬೇಕು ಅನ್ನೋದಕ್ಕೆ ಇದೊಂದು ಘಟನೆ. ಈ ತರ ಮಾಡಿದಾಗ ಅರುಣಾಚಲೇಶ್ವರನಿಗೆ ಸಮರ್ಪಣೆ ಮಾಡಿದಾಗ ಅವ್ರನ್ನ ಕೈ ಹಿಡ್ಕೊಂಡಾಗ ಅವರು ತೋರಿಸಿದ್ದಂತ ಮಹಾನ್ ಗುರುವೇ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು ಮಾಸ್ಟರ್ಸ್. ಯಾಕಂದ್ರೆ ಗುರುವಿಲ್ದೆ ಇದ್ರೆ ಗುರು ಸೇರಕ್ ಆಗಲ್ವಂತೆ ಮಾಸ್ಟರ್ಸ್. ಈಶ್ವರನ ಗೊತ್ತು ನಮ್ಮನ್ನ ಕರ್ಕೊಳಕ್ಕೆ, ಆದ್ರೆ ಅವ್ರು ಡೈರೆಕ್ಟ್ ಆಗಿ ಕರ್ಕೊಳಲ್ಲ ಮಾಸ್ಟರ್ಸ್. ನನಗೂ ಗೊತ್ತಿತ್ತು ಈಶ್ವರನ ಹತ್ರನೇ ಹೋಗ್ತೀನಿ ಅಂತ ಗೊತ್ತು, ನಾನು ಕಾನ್ಫಿಡೆಂಟ್ ಆಗಿದ್ದೆ, ನಂಗೆ ಯಾವ ಭಯನೂ ಇಲ್ಲ, ಡೌಟು ಇಲ್ಲ, ನಿನ್ನ ಹತ್ರನೇ ಬರ್ತೀನಿ ತಂದೆ, ನಾನು ಎಲ್ಲೂ ಹೋಗಲ್ಲ. ನನಗೆ ಇನ್ನೇ ಅದು ಏನಾಗುತ್ತೆ ಗೊತ್ತಿಲ್ಲ. ನಾನು ಹೆಂಗ್ ಡಿಸೈಡ್ ಆಗಿದ್ದೆ ಅಂದ್ರೆ 3ನೇ ತಿಂಗಳು ಕಳ್ದಿದ ತಕ್ಷಣ ಒಂದ್ 2 ಜೊತೆ ಬಟ್ಟೆ ತಗೊಂಡು ಒಂದ್ 500 ರೂಪಾಯಿ ಬಸ್ ಇಟ್ಕೊಂಡು ತಿರುವಣ್ಣಾಮಲೈ ಸೇರ್ಕೊಂಡ್ಬಿಡ್ಬೇಕು ಅಷ್ಟೇ. ಅಲ್ಲಿ ಹೆಂಗಿರ್ತೀನಿ, ಏನ್ ತಿಂತೀನಿ, ಏನ್ ಬರ್ತಿದ್ದೆ, ನನ್ಗೆ ಯಾವ ಭಯನೂ ಇರ್ಲಿಲ್ಲ ಮಾಸ್ಟರ್. ಇದು ಡಿಸೈಡ್ ಮಾಡ್ಕೋತಿದ್ದೆ, ನಾನು ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ಗುರು ಇಲ್ದಿದ್ರೇನೆ ನಮ್ಗೆ ಯಾವ ದಾರಿಲಿ ಹೋಗ್ಬೇಕು ಅಂತ ಗೊತ್ತಿಲ್ವಲ್ಲ ಮಾಸ್ಟರ್ಸ್. ನಾವು ಹೋಗೋ ದಾರಿ ತೋರ್ಸದ ಗುರು. ಈ ಬಸ್ ಹತ್ತದ್ರೇನೆ ನೀನ್ ಈಶ್ವರನ ಹತ್ರ ಸೇರ್ತೀಯಮ್ಮ ಅಂತ ಹೇಳಿ ಈ ಶ್ವಾಸದ ಬಸ್ ಹತ್ತಿಸಿದ್ದಾರೆ ಮಾಸ್ಟರ್ಸ್. ಗೊತ್ತಿಲ್ಲ ಈಶ್ವರನ ಹತ್ರ ಹೋಗೋದಕ್ಕೆ. ಹಂಗೆ ಹೋದ್ರೆ ಏನ್ ಪ್ರಯೋಜನ, ಹೋಗಿ ಕೂತಿರ್ತೀವಿ ಅಷ್ಟೇನೆ. ಆದ್ರೆ ಏನ್ ಹಿಡ್ಕೊಂಡ್ರೆ, ಏನು ವೆಹಿಕಲ್ ಹಿಡಿದ್ರೆ ಈಶ್ವರನ ಸೇರ್ಕೊಳಕ್ ಆಗುತ್ತೆ ಅನ್ನೋದನ್ನ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಂತ ನನ್ನ ಮಗನ್ಗೆ, ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಆಗಿ ಬಂದಿದ್ದಂತ ಪಿರಮಿಡ್ ಮಾಸ್ಟರ್ ವಿಜಯ್ ಕುಮಾರ್ ಮಾಸ್ಟರ್ಗೆ, ಈ ಈಶ್ವರನಿಗೆ ರಮಣ ಮಹರ್ಷಿಗೆ ಕನೆಕ್ಟ್ ಮಾಡಿಸಿದಂತ ಚಾಗಂಟಿ ಕೋಟೇಶ್ವರ ಮಾಸ್ಟರ್ಗೆ, ಇವರೆಲ್ಲಾರ ದಯೆಯಿಂದ ನಮ್ಮ ಪತ್ರಿಜಿ ಗುರುಗಳು ಸಿಕ್ಕಿದ್ರು. ಅವರಿಂದ ಇನ್ನೆಷ್ಟೋ ಜನ ಗುರುಗಳು ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗೆ ಬಂದ್ಮೇಲೆ ನನ್ಗೆ ಒಬ್ರಲ್ಲ ಇಬ್ರಲ್ಲ ಎಲ್ಲಾರಿಂದ 4 ವರ್ಷ ಜ್ಞಾನ ತಗೊಂಡಿದ್ದೀನಿ ಮಾಸ್ಟರ್ಸ್. ಈ ದಾರಿಗೆ ಬಂದ್ಮೇಲೆ, ಈ ಶ್ವಾಸ ಹಿಡಿದ್ಮೇಲೆ ಇವಾಗ ಇನ್ನು ಅವಾಗಾದ್ರೂ ಕಾನ್ಫಿಡೆಂಟ್ ಇತ್ತು, ಅಷ್ಟು ದಾರಿ ಗೊತ್ತಿಲ್ಲ. ಅದು ಇವಾಗ ದಾರಿನೂ ಗೊತ್ತಿದೆ, ಕಾನ್ಫಿಡೆಂಟ್ ಬಂದಿದೆ. ಮೃತ್ಯು ಅಂದ್ರೆ ಭಯ ಅಲ್ಲ, ಸಂಭ್ರಮ. ರಮಣ ಮಹರ್ಷಿ ಒಂದ್ ಹೇಳ್ತಾರೆ ಮಾಸ್ಟರ್ಸ್, ಯೋಗಿ ಆದವನು ಈ ದೇಹನ ಎಷ್ಟು ದಿನ ಹೊತ್ಕೊಂಡ್ ತಿರ್ಗೋದಪ್ಪ ಅಂತ ಯೋಚನೆ ಮಾಡ್ತಾನಂತೆ. ಆ ದೇಹನ ಬೇಗ ಬಿಟ್ಟು ಹೊರಟ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾನಂತೆ. ಆ ಮಾತು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾವೆಲ್ಲರೂ ಕೂಡ ಯೋಗಿಗಳಾಗಿದ್ವಲ್ವಾ. ನಾವೆಲ್ಲರೂ ಕೂಡ ಆ ರೀತಿ ಯೋಚನೆ ಮಾಡ್ಬೇಕು. ನಮ್ಮ ಆತ್ಮಗಳು ಕೂಡ ಯಾವ್ದು ಚಿಕ್ಕದಲ್ಲ. ಗುರುಗಳಿಂದ ಕಲ್ತ್ಕೊಂಡಿದೀವಿ ಅಂದ್ರೆ ಮತ್ತೆ ಸರ್ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ಸಂಸ್ಥೆನ್ ಮಾಡಿ ಒಂದು ದಿನ ಕೂಡ
ನನ್ನ ಪಿರಮಿಡ್ ನಾನ್ ಮಾಡ್ದೆ, ನನ್ನ ಶಿಷ್ಯರು, ನಂದು ಅನ್ನೋ ಪದ ಲಾಸ್ಟ್ ವರೆಗೂ ಮಾತಾಡ್ಲಿಲ್ಲ ಮಾಸ್ಟರ್ಸ್. ನೀವೆಷ್ಟು ವಿಡಿಯೋಗಳು ಬೇಕಾದ್ರೆ ನೋಡಿ ಪತ್ರಿ ಸಾಕು. ನನ್ 4 ವರ್ಷದಲ್ಲಿ ಅವು ವಿಡಿಯೋಗಳು ಪ್ರತಿ ಒಂದು ನೋಡಿದ್ವಿ. ಲಾಸ್ಟ್ ಅಲ್ಲಿ ಕೂಡ ಅವ್ರು ಕೊಟ್ಟಿದ್ದ ಮೆಸೇಜ್ ಗುರು ಪೌರ್ಣಿಮೆಯಲ್ಲಿ, ಸದಾನಂದ ಯೋಗಿನೇ ದೇವ್ರು, ಅವರೊಂದು ಅದ್ಭುತವಾದ ಗುರು, ಅದ್ಭುತವಾದ ದೇವ್ರು, ಅವರೇ ದೇವ್ರು. ಅವ್ರ ಹತ್ರ ಹೋಗಿ ಎಲ್ಲಾರು ಧ್ಯಾನ ಮಾಡಿ ಅವ್ರನ್ನ ಮರಿಬೇಡಿ ಅಂದ್ರೆ ಹೊರತು ನಾನ್ ನಿಮ್ಮ ಗುರು, ನನ್ನನ್ನ ಹಿಡ್ಕೊಳ್ರಿ, ನನ್ನನ್ನ ಸ್ಮರಿಸ್ರಿ ಅಂತ ನಾನು ಅನ್ನೋ ಪದ ಅಲ್ಲೂ ಕೂಡ ಮಾತಾಡ್ಲಿಲ್ಲ ಮಾಸ್ಟರ್ಸ್. ಈ ಗುರುಗಳ ಹತ್ರ ನಾವ್ ಇನ್ನೇನ್ ಕಲ್ತ್ಕೊಳ್ತೀವಿ ಹೇಳಿ? ಸರಿಯಾಗಿ ಕಲ್ತ್ಕೊಬೇಕಂದ್ರೆ ಗುರುಗಳೇರೋ ಇಂಥ ಪದಗಳು ಇಟ್ಕೊಬೇಕು ಮಾಸ್ಟರ್ಸ್. ಇಂಥ ಅದ್ಭುತವಾದ ಗುರು ಜೊತೆ 2 ವರ್ಷ ಪ್ರಯಾಣ ಮಾಡೋ ಅಂತ ಅದೃಷ್ಟನ ಸಿಕ್ತು. ಈಶ್ವರನ ಕಟಾಕ್ಷದಿಂದ ಈಶ್ವರ ಕಳಿಸಿರುವಂತ ಪರಮ ಪವಿತ್ರವಾದ ಗುರು ಪತ್ರಿಜಿ ಗುರು. ಈಶ್ವರ ಬೇರೆ ಅಲ್ಲ, ಪತ್ರಿಜಿ ಗುರು ಬೇರೆ ಅಲ್ಲ. ಈಶ್ವರನ ಪ್ರತಿರೂಪಗಳೇ ಪ್ರತಿ ಒಂದು ಗುರುವು ಕೂಡ ಮಾಸ್ಟರ್ಸ್ ಈ ಭೂಮಿ ಮೇಲೆ ಅವರೇ ಈಶ್ವರ. ಅಂತ ಗುರುಗಳನ್ನ ಕೊಟ್ಟು ಇವತ್ತಿಂತ ಅದ್ಭುತವಾದ ಪ್ರಯಾಣದಲ್ಲಿ ಸಂತೋಷವಾಗಿ ಪ್ರತಿ ಸೆಕೆಂಡನ್ನ ಸಂತೋಷದಿಂದ ಅನುಭವಿಸುವಂತ ದಾರಿ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಆ ಗುರುಗಳಿಗೆ ಎಲ್ಲಾರ್ಗೂ ಕೂಡ ಹೃತ್ಪೂರ್ವಕ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳ ಜೊತೆ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಮಾಸ್ಟರ್ಸ್. ಇದಕ್ಕೆಲ್ಲ ಕಾರಣವಾದಂತಹ ನನ್ನ ತಂದೆ ತಾಯಿ ಆ ಪಾರ್ವತಿ ಪರಮೇಶ್ವರಿಗೆ ಇಲ್ಲಿ ಏನ್ ಹೇಳ್ಬೇಕು ಪದಗಳಿಲ್ಲ ಮಾಸ್ಟರ್ಸ್. ಅವ್ರ ಪೂರ್ತಿ ಸಮರ್ಪಣೆ, ದೇಹ, ಆತ್ಮ, ಬುದ್ಧಿ, ಶಕ್ತಿ ಏನ್ ಮಾಡಿದ್ರೆ ಕೂಡ, ಈ ಬಾಯಿಂದ ಏನ್ ಬಂದ್ರೆ, ಈ ದೇಹದಿಂದ ಏನ್ ನಡೆದ್ರೆ ಕೂಡ ಅದು ಅವ್ರ ಕರುಣೆ, ಅವ್ರ ಕೃಪೆ. ಈ ಸಮರ್ಪಣೆ ಮಾತ್ರ ಗೊತ್ತಿದೆ ಮಾಸ್ಟರ್ಸ್ ದೇಹಕ್ಕೆ. ಎಷ್ಟು ಮಾಡ್ತಾ ಇವತ್ತು ಅದ್ಭುತವಾದ ಒಂದು ಪ್ರಯಾಣ ನಡೀತಾ ಇದೆ. ಎಷ್ಟೋ ಜನ ಮಕ್ಕಳನ್ನ ಕೊಟ್ರು. ಇದಕ್ ಬಂದ್ಮೇಲೆ ಒಬ್ಬ ಮಗ ಅಮ್ಮ ಅಂತ ಇದ್ದ, ಆದ್ರೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಬಂದ್ಮೇಲೆ ಎಷ್ಟೋ ಜನ ಮಕ್ಕಳು ಸಿಕ್ಕಿದ್ದಾರೆ ಮಾಸ್ಟರ್. ಪ್ರತಿ ಒಬ್ರು ಅಮ್ಮ ಅಂತ, ನನ್ಗಿನ್ನ ದೊಡ್ಡವರು ಕೂಡ ಇರ್ತಾರೆ, ಅವರು ಕೂಡ ಅಮ್ಮ ಅಂತ ಬಂದಾಗ ಆ ಪದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಮಾಸ್ಟರ್ಸ್. ಎಷ್ಟೋ ಜನ ಅಮ್ಮಂದರ್ ಸಿಕ್ಕಿದ್ದಾರೆ, ಎಷ್ಟೋ ಜನ ಅಕ್ಕ ತಂಗಿರ್ ಸಿಕ್ಕಿದ್ದಾರೆ, ಎಷ್ಟೋ ಜನ ಅಣ್ಣ ತಮ್ಮಂದರ್ ಸಿಕ್ಕಿದ್ದಾರೆ, ಎಷ್ಟೋ ಜನ ಮಕ್ಕಳು ಸಿಕ್ಕಿದ್ದಾರೆ. ಇದಕ್ಕಿನ್ನ ಸಂತೋಷ ಇನ್ನೇನಿರುತ್ತೆ ಮಾಸ್ಟರ್ಸ್ ಈ ಭೂಮಿ ಮೇಲೆ? ಏನೋ ಹುಡುಕ್ತಾ ಇದೀವಿ, ಹುಡುಕಿದ್ರೆ ಏನು ಸಿಗಲ್ಲ. ನಾವ್ ಕೊಡೋಕ್ ಹೋದ್ರೆ ಎಲ್ಲ ನಮಗ್ ಸಿಗುತ್ತೆ. ಈ ಸತ್ಯ ನನ್ಗೆ ಅರ್ಥ ಆಗಿದೆ. ಆತ್ಮ ಬಂಧುಗಳಿಗೂ ಕೂಡ ನನ್ನ ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.